ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ವನಸಿರಿಗಳ ಮಹತ್ವ ಏನು, ಆ ಮೂಲಕ ನಾವು ನಮ್ಮ ಆರೋಗ್ಯವನ್ನು ಹೇಗೆ ವೃದ್ಧಿಪಡಿಸ್ಕೊಳ್ಬಹುದು, 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜರಿಂದ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೂಡ ಗುರುಜರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಯಾವ ವಿಶೇಷ ಕಾರ್ಯಕ್ರಮದಲ್ಲಿ ಗುರುಜರು ಪಾಲ್ಗೊಳ್ತಾ ಇದ್ದಾರೆ, ಯಾವ ದಿನ, ಸಮಯ ಏನು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ನಾಳೆ ಮಂಗಳವಾರ ಬಹಳ ವಿಶೇಷವಾದಂತಹ ದಿನ, ರಥಸಪ್ತಮಿ. ರಥಸಪ್ತಮಿಯ ವಿಶೇಷ ದಿನದಂದು ಗುರುಜವರು ಆಗಮಿಸ್ತಾ ಇದ್ದಾರೆ ಮೇಲುಕೋಟೆಗೆ. ಸ್ಥಾನಿಕಂ ನಾಗರಾಜ ಅಯ್ಯಂಗಾರ್ ಸಾಂಸ್ಕೃತಿಕ ವೇದಿಕೆ ಮೇಲುಕೋಟೆ, ವಿಶ್ವ ಹಿಂದೂ ಧರ್ಮ ಸಂರಕ್ಷಣಾ ವೇದಿಕೆ ವತಿಯಿಂದ ಶ್ರೀ ಚಲುವನಾರಾಯಣ ಸ್ವಾಮಿಯವರ ರಥಸಪ್ತಮಿಯ ಅದ್ಧೂರಿ ಉತ್ಸವ, 20ನೇ ವರ್ಷದ ರಾಜ್ಯಮಟ್ಟದ ಜಾನಪದ ಕಲಾಮೇಳ 2019 ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಗ್ತಾ ಇದೆ. ನಾಳೆಯ ದಿನ ಇಲ್ಲಿ ಸ್ವಾಮಿಗೆ ವಿಶೇಷ ಪೂಜಾರಾಧನೆಯನ್ನು ಸಲ್ಲಿಸೋದರ ಜೊತೆಗೆ ಸೂರ್ಯಮಂಡಲ ವಾಹನೋತ್ಸವವನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗುತ್ತೆ. ಖಂಡಿತವಾಗಿಯೂ ಭಾಗವಹಿಸಿ. ಮುಂಜಾನೆ ಬೆಳಗ್ಗೆ 6 ಗಂಟೆಯಿಂದಲೇ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 6 ಗಂಟೆ ಹೊತ್ತಿಗೆ ಗುರುಜಿಯವರು ಕೂಡ ಅಲ್ಲಿಗೆ ಆಗಮಿಸಿರ್ತಾರೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಿ. ಶ್ರೀ ಚಲುವನಾರಾಯಣ ಸ್ವಾಮಿ ದೇವಾಲಯ ಮೇಲುಕೋಟೆ ರಥಸಪ್ತಮಿಯ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ. ಜಾನಪದ ಕಲೆಯ ಸೊಬಗನ್ನು ಸವಿಯಲು ಮೇಲುಕೋಟೆಯ ರಥಸಪ್ತಮಿಗೆ ಖಂಡಿತವಾಗಿಯೂ ಬನ್ನಿ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ 08042199999 08041219999 ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು. ಇಲ್ಲಿ ಗುರುಜರ ಹತ್ರ ನೀವು ಮಾತಾಡ್ಬೋದು, ನಿಮ್ಮ ಸಮಸ್ಯೆಗಳೇನು ಹೇಳ್ಕೊಳ್ಬೋದು. ಆದರೆ ಇಲ್ಲಿ ನಿಮಗೆ ಅಪರೂಪಕ್ಕೆ ಕರೆ ಸಿಕ್ಕಾಗ ಆ ಕರೆಯನ್ನು ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ಮೊದಲನೇದಾಗಿ ಟಿ ವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟಲ್ಲಿಟ್ಟಿರಬೇಕು. ಯಾರು ಮಾತನಾಡಬೇಕು ಅಂದರೆ ಯಾರಿಗೆ ಸಮಸ್ಯೆ ಇದೆ ಅವರೇ ಖುದ್ದಾಗಿ ಇಲ್ಲಿ ಮಾತನಾಡಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ನಿಮ್ಮ ಸ್ವರತರಂಗ ಹೇಗಿದೆ ಅನ್ನೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅಲ್ಲದೆ ನೀವೇನೆಲ್ಲ ಮಾತಾಡಬೇಕು ಅಂತಿದ್ದೀರಿ, ಏನು ಪ್ರಶ್ನೆಗಳನ್ನು ಕೇಳಬೇಕಂತಿದ್ದೀರಿ, ನಿಮ್ಮ ಸಮಸ್ಯೆ ಏನಿದು ಅದನ್ನು ಮೊದಲೇ ಸಿದ್ಧಪಡಿಸಿಟ್ಕೊಂಡು ಮಾತನಾಡಿ. ಇನ್ನು ಟಿ ವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟಲ್ಲಿ ಇಟ್ಟಿರಬೇಕು. ನೆಟ್ವರ್ಕ್ ಸಿಗೋವಂಥ ಜಾಗದಲ್ಲಿ ಬಂದು ಮಾತಾಡಿ. ಇನ್ನು ಪತ್ರದ ಮುಖಾಂತರ ಕೂಡ ನೀವು ನಿಮ್ಮ ಸಮಸ್ಯೆಗಳೇನು ಅಂತ ಹೇಳ್ಕೊಳ್ಬಹುದು. ಆದರೆ 4-5 ಪುಟಗಳಷ್ಟು ಪತ್ರವನ್ನು ಬರೆಯೋದು ಬೇಡ. ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚೊಕ್ಕಟವಾಗಿ ಪತ್ರವನ್ನು ಬರೀಬೇಕು. ಪತ್ರ ಬರೀಬೇಕಾದ್ರೆ ಇರುವಂತಹ ವಿಳಾಸ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಇಲ್ಲಿ ಒಂದೇ ಒಂದು ಪುಟದ ಪತ್ರದ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣಿನ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕಾಗತ್ತೆ. ಕೆಲವರಿಗೆ ನಮ್ಮ ಹೆಸರು ತಿಳಿಸೋದು ಬೇಡ, ಊರು ತಿಳಿಸೋದು ಬೇಡ ಅನ್ನೋದಿರುತ್ತೆ. ಅಂತಹ ಪತ್ರಗಳನ್ನು ಕೂಡ ನಾವು ಇಲ್ಲಿ ಪರಿಗಣಿಸ್ತೀವಿ. ಆದರೆ ಅದು ನಿಮ್ಮದೇ ಪತ್ರ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಆ ಅನುಕೂಲಕ್ಕಾಗಿ ನೀವು ಯಾವುದಾದ್ರೂ ಒಂದು ಕೋಡ್ ಸಂಖ್ಯೆ ಅಥವಾ ಒಂದು ಊರ ಹೆಸರನ್ನು ಅಥವಾ ಕೋಡ್ ಹೆಸರನ್ನು ಏನಾದರೂ ಒಂದು ಬರೆದು ಕಳಿಸಿ. ಆವಾಗ ಅದು ನಿಮ್ಮದೇ ಪತ್ರ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು Z5 ಆ್ಯಪ್ನ ನೀವು ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ನಮ್ಮ ಪ್ರತಿದಿನದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರುಜಿಯವರು ಯಾವುದಾದ್ರೂ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತಾ ಇರ್ತಾರೆ ಅಥವಾ ಯಾವುದಾದ್ರೂ ಒಂದು ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಆ ಎಲ್ಲ ವಿಚಾರಗಳನ್ನು ಕಾರಣಾಂತರಗಳಿಂದ ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ವಿದ್ಯುತ್ ಸಮಸ್ಯೆ ಇತ್ತು, ಹಾಗಾಗಿ ನಾವು ಸಂಚಿಕೆನ ನೋಡೋದಕ್ಕಾಗಲಿಲ್ಲ, ಮಿಸ್ ಮಾಡ್ಕೊಂಡಿದ್ದೀವಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ನಿಂದ
ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ZEE5 ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಈಗ ಪ್ರಸ್ತುತ ಜಿ ಕನ್ನಡ ವಾಹಿನಿಯಲ್ಲಿ ಯಾವ ಕಾರ್ಯಕ್ರಮಗಳೆಲ್ಲ ಪ್ರಸಾರವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಅಲ್ಲಿ ನೀವು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡ್ರೆ ಹಿಂದಿನ ಸಂಚಿಕೆಗಳಲ್ಲದೆ ನೇರ ಪ್ರಸಾರದ ಕಾರ್ಯಕ್ರಮನ ಕೂಡ ನೀವು ಮತ್ತೊಮ್ಮೆ ವೀಕ್ಷಿಸಬಹುದು. ಖಂಡಿತವಾಗಿಯೂ ZEE5 ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಸೋಮವಾರದ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪುಣ್ಯಕ್ಷೇತ್ರವೊಂದರ ದರ್ಶನ ಮಾಡ್ಕೊಂಡು ಬರೋಣ. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्युः करिष्यति गङ्गाधरं देवं सर्वाभरणभूषितं नमामि शिरसा देवं किं नो मृत्युः करिष्यति नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः. नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः. नमामि शिरसा देवं किं नो मृत्युः करिष्यति मार्कण्डेयकृतं शिवसन्निधौ तस्य मृत्युर्भयं नास्ति नास्ति चोरभयं क्वचित् नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः. ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೀಕ್ಷಕರೇ ಸಾಂಬ ಸದಾಶಿವನ ವಿಶೇಷ ದರ್ಶನವನ್ನು ಮಾಡಿದ್ದಾಯಿತು. ಬನ್ನಿ ಹಾಗಿದ್ರೆ ಈಗ ಮೊದಲಿಗೆ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಚರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕುಂದರಾಮೃತ್ಯೋ ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶಿವನ್ನ ಪ್ರಾರ್ಥನೆ ಮಾಡ್ತಾ ವಾರದ ಮೊದಲನೇ ದಿನ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಸಮಸ್ಯೆಗಳು ಕಷ್ಟ ಸುಖ ಎಂಬತಕ್ಕಂಥದ್ದು ಇರ್ತಕ್ಕಂಥದ್ದೇ. ಪ್ರತಿದಿನದ ಕಾಯಕದಲ್ಲೂ ಮನುಷ್ಯನಿಗೆ
ಏರಿಳಿತಗಳು ಅಂದರೆ ಕಷ್ಟ ಸುಖ ಎಂಬತಕ್ಕಂಥದ್ದು ಅವರವರ ಜೀವನದಲ್ಲಿ ಇದ್ದೇ ಇರುತ್ತೆ. ಆದರೆ ಬರ್ತಕ್ಕಂತಹ ಕಷ್ಟಗಳನ್ನೆಲ್ಲವನ್ನೂ ಸಹಿತ ದೂರ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತಲ್ಲ, ಅಥವಾ ಬರೀ ಸುಖದ ಸುಪ್ಪತ್ತಿಗೆಯಲ್ಲೇ ತೇಲ್ತೀವಿ ಅಂತಲೂ ಅಲ್ಲ. ಬರ್ತಕ್ಕಂಥ ಸಮಸ್ಯೆಗಳನ್ನು ಮನುಷ್ಯ, ಒಬ್ಬ ಸಾಮಾನ್ಯ ವ್ಯಕ್ತಿ ತಾನು ಎಷ್ಟು ತಟ್ಕೊಳ್ಬೋದು ಅಷ್ಟೇ ತಟ್ಕೊಳ್ಳಿಕ್ಕಾಗತ್ತೆ. ಮಿತಿಮೀರಿ ಬಂದಾಗ ಅದಕ್ಕೊಂದು ಪರಿಹಾರ ಬೇಕಾಗತ್ತೆ. ಆ ಪರಿಹಾರದ ಮಾರ್ಗವನ್ನು ನಾವು ಈ ರಾಶಿಫಲದಲ್ಲಾಗಲಿ ಅಥವಾ ಒಂದಷ್ಟು ಮಾರ್ಗದರ್ಶನ ಹಿರಿಯರಿಂದ ಅಥವಾ ತಿಳಿದಿರತಕ್ಕಂತಹ ಜ್ಞಾನದಿಂದ ಮತ್ತೊಂದು 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ನಡ್ಕೊಳ್ಳುವಂಥದ್ದೇ ಬಹಳಷ್ಟು ವಿಶೇಷ. ಇನ್ನು ಈ ಮಾಸ ಮಾತ್ರ ಬಹಳ ವಿಶೇಷವಾಗಿರತಕ್ಕಂಥದ್ದು ಅಂತ ಪ್ರತಿದಿನದ ಕಾಯಕದಲ್ಲೂ ತಿಳಿಸ್ತಾ ಬಂದಿದ್ದೇನೆ. ಇದು ಮಾಘ ಮಾಸ. ಮಾಘಸ್ನಾನ ಇದು ಪರಮ ಪವಿತ್ರವಾಗಿರತಕ್ಕಂಥದ್ದು. ಮಾಘ ಸ್ನಾನದಲ್ಲಿ ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಬಹುದು. ಯಾಕೆಂದರೆ ಮಾಘ ಸ್ನಾನದ ಫಲವೇ ಹಾಗೆ. ಸ್ನಾನಗಳಲ್ಲಿ ಅತಿ ಶ್ರೇಷ್ಠವಾಗಿರತಕ್ಕಂಥದ್ದು ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ನದಿ, ಸಮುದ್ರ ಅಥವಾ ವಿಶೇಷವಾಗಿರತಕ್ಕಂತಹ ಜಲಕುಂಡಗಳು ಅಥವಾ ಗಂಗಾ ಸ್ನಾನ. ಇದೆಲ್ಲ ಒಂದು ಭಾಗ. ಆದರೆ ಈ ಮಾಘ ಸ್ನಾನ ಇದೆಯಲ್ಲ, ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡಿ ಆಗ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಬೆಳಗ್ಗೆದ್ದು ಸೂರ್ಯೋದಯದ ಮುನ್ನ ಸ್ನಾನ ಆದ ನಂತರ ಸೂರ್ಯನಾರಾಯಣನಿಗೆ ಒಂದು ನಮಸ್ಕಾರವನ್ನು ಮಾಡಿದ್ರೆ ಮಾಘ ಮಾಸದ ಸಂಪೂರ್ಣ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೋಬಹುದು. ಅಂತಹ ಒಂದು ವಿಶೇಷತೆ ಇವತ್ತು ನಾವು ತಿಳ್ಕೊಳ್ಳೋರಿದ್ದೇವೆ. ಹಾಗೆ ಇವತ್ತಿನ ದಿವಸ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆಯ ಸಹಿತ ಬಹಳ ವಿಶೇಷವಾಗಿದೆ. ಇದು ಮಾಘ ಮಾಸದಲ್ಲಿ ಬರ್ತಕ್ಕಂಥ ಈ ಸೃಷ್ಟಿಯ ಮುಹೂರ್ತ. ಇವತ್ತು ಹಲವಾರು ಕಡೆ ರಥೋತ್ಸವಗಳಿದೆ. ಬೆಳ್ಳಿ ಪಲ್ಲಕ್ಕಿ ಉತ್ಸವಗಳು, ರಥೋತ್ಸವಗಳು ಬಹಳ ಅದ್ಧೂರಿತವಾಗಿ ನಡೆಯುತ್ತೆ. ಇವತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹತ್ತಿರ ಇರತಕ್ಕಂತಹ ಚಿತ್ರಾವತಿ ಎಂಬತಕ್ಕಂತಹ ಗ್ರಾಮದಲ್ಲೂ ಸಹಿತ ಇವತ್ತು ಅಷ್ಟೇ ವಿಶೇಷವಾಗಿರ್ತಕ್ಕಂತಹ ರಥವನ್ನು ಎಳಿತಾರೆ. ಆ ರಥವನ್ನು ಎಳಿಲಿಕ್ಕೆ ಸುತ್ತಮುತ್ತ ಗ್ರಾಮಗಳಿಂದ ಭಗವಂತನ ಸೇವೆಗೆ ಆ ಭಾಗದಲ್ಲಿರ್ತಕ್ಕಂಥ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದರ್ಶನಕ್ಕೆ ಸಾಕಷ್ಟು ಜನ ಭಕ್ತ ಸಾಗರ ಬರುತ್ತೆ. ಹಾಗೆ ಅಲ್ಲಿ ಬಡಿಸುವಂತಹ ಅನ್ನ ಸಂತರ್ಪಣೆ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷ. ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಪೂಜೆ, ಪುನಸ್ಕಾರಗಳು ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ದೇವಾಲಯದಲ್ಲಿ ಸಿಗುವಂತಹ ಪ್ರಸಾದ ಇದೆಯಲ್ಲ, ಅದರ ರುಚಿ ಅದು ಹೇಳ್ತಿರೋದು. ಯಾಕೆಂದರೆ ಅಲ್ಲಿ 1-2 ಥರ ತರಕಾರಿಗಳಲ್ಲ ಅಥವಾ 1-2 ಥರ ದವಸ ಧಾನ್ಯಗಳಲ್ಲ. ಭಗವಂತ ಅವರವರ ಶಕ್ತಿಯಾನುಸಾರ, ಅವರವರ ಯೋಗ್ಯತಾನುಸಾರ ಕೊಡ್ತಕ್ಕಂತಹ ಎಲ್ಲ ಪದಾರ್ಥಗಳನ್ನು ಒಂದು ಕಡೆ ಸೇರಿಸಿ ಆ ಪದಾರ್ಥಗಳನ್ನು ಒಂದು ಕಡೆ ಹಾಕಿ ಅದರಲ್ಲೊಂದು ಅಭಿರುಚಿ, ವಿಶೇಷವಾಗಿರ್ತಕ್ಕಂಥ ರುಚಿ, ಒಂದು ಸ್ವಾದ ಬರುತ್ತೆ. ಅದಕ್ಕಿಂತ ಮುನ್ನ ಆ ಕ್ಷೇತ್ರದ ಅಧಿನಾಯಕ, ಆ ಕ್ಷೇತ್ರದ ಭಗವಂತ ಇದ್ದಾನಲ್ಲ, ಯಾವ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೋ ಆ ಕ್ಷೇತ್ರದ ಕ್ಷೇತ್ರಾಧಿಪತಿ ಆ ಭಗವಂತನಿಗೆ ನೈವೇದ್ಯ ಆಗಿರುತ್ತೆ. ಆ ನೈವೇದ್ಯ ಆದ ನಂತರ ಅದು ಪ್ರಸಾದ ಅಂತ ಆಯಿತು. ನೀವು ಎಷ್ಟೋ ಬಾರಿ ನೋಡಿ, ದೇವಾಲಯದ ಪ್ರಸಾದಗಳನ್ನು ನೀವು ಊಟ ಮಾಡಿದಾಗ ಅಬ್ಬಾ ಅದರ ರುಚಿನೇ ಬೇರೆ. ರುಚಿಗಾಗಿ ಹಲವಾರು ವಿಭಿನ್ನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹೋಟ್ಲುಗಳು ಹುಡ್ಕೊಂಡು ಹೋಗ್ತೀವಿ ನಾವು. ಆದರೆ ಹೋಟ್ಲುಗಳಲ್ಲಿ ಸಿಗ್ತಕ್ಕಂಥ ರುಚಿ, ಅದಕ್ಕೊಂದಿಷ್ಟು ಟೇಸ್ಟಿಂಗ್ ಪೌಡ್ರು ಅಥವಾ ಇನ್ನೇನೋ ಒಂದು ಸೇರಿಸಿರಬೇಕು, ಅಥವಾ ಅದಕ್ಕೆ ಇನ್ನೇನೋ ಒಂದಿಷ್ಟು ಬಣ್ಣ ಕಟ್ಟಬೇಕು, ಅದಕ್ಕೆ ಇನ್ನೇನು ಮೇಲೆ ಆ ಒಂದು ಪದಾರ್ಥಗಳನ್ನು ಹಾಕಿ ಅದನ್ನು ರುಚಿ ಬರೆಸುವಂಥದ್ದಿದೆ. ಆದರೆ ಸಾಮೂಹಿಕವಾಗಿ ತಯಾರಾಗ್ತಕ್ಕಂಥ ಅನ್ನಪ್ರಸಾದ ಇದೆಯಲ್ಲ, ಅಡುಗೆ ಇದೆಯಲ್ಲ, ಅದರ ರುಚಿ ಇದೆಯಲ್ಲ, ಅದನ್ನು ಯಾರೂ ಅದಕ್ಕೆ ಸರಿಸಮಾನ ಹೇಳಲಿಕ್ಕಾಗೋದೇ ಇಲ್ಲ. ಜೊತೆಗೆ ಅದಕ್ಕೆ ಅಳತೆ ಪ್ರಮಾಣವೂ ಇಲ್ಲ. ನೀವು ಜಾತ್ರೆ, ಜನ್ಮೋತ್ಸವಗಳಲ್ಲಿ, ರಥೋತ್ಸವಗಳಲ್ಲಿ ಬಹುಶಃ ನೀವು ಅಲ್ಲಿ ಊಟ ಮಾಡಿದರೆ ಅಥವಾ ಅಲ್ಲಿ ಅಡುಗೆ ತಯಾರು ಮಾಡ್ತಕ್ಕಂಥದ್ದನ್ನು ನೀವು ನೋಡಿದರೆ, ಕೊಬ್ಬರಿಗೆ ಗಟ್ಟಲೆ ಅನ್ನವನ್ನು ಮಾಡ್ತಾರೆ, ಕೊಬ್ಬರಿಗೆ ಗಟ್ಟಲೆ ಸಾಂಬಾರು ಮಾಡ್ತಾರೆ, ರಸಂ ಮಾಡ್ತಾರೆ, ಅಥವಾ ಬೇಕಾಗಿರ್ತಕ್ಕಂಥ ಸಿಹಿ ಪದಾರ್ಥ ಮಾಡ್ತಾರೆ. ಅಂತಹ ಒಂದು ಪಂಚಭಕ್ಷ ಪರಮಾನ್ನದ ರೀತಿ ವಿಶೇಷವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಅಲ್ಲಿ ನಾವು ಕ್ಲೀನ್ ನೋಡಲಿಕ್ಕಾಗೋದಿಲ್ಲ, ಶುಭ್ರತೆ ನೋಡಲಿಕ್ಕಾಗೋದಿಲ್ಲ, ಅಥವಾ ಇನ್ನೇನೋ ಹಾಗೆ ನೋಡಬೇಕು, ಹೀಗೆ ನೋಡಬೇಕು, ಅದು ಹಾಗಿರಬೇಕು, ಹೀಗಿರಬೇಕು, ಆ ಪಾತ್ರೆ ಇಂಥದ್ದು, ಈ ಪಾತ್ರೆ ಅಂಥದ್ದು ಏನೂ ಇಲ್ಲ. ಭಗವಂತನ ಸಾನ್ನಿಧ್ಯದಲ್ಲಿ ಸಿಗುವ ಪ್ರಸಾದ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಕೆಟ್ಟ ಗುಣದ ಇಟ್ಕೊಂಡು ಅವರ ಸ್ವಾರ್ಥಕ್ಕಾಗಿ ಒಂದಷ್ಟು ದುಶ್ಚಟದಿಂದ ಅಥವಾ ದುಷ್ಟ ಬುದ್ಧಿಯಿಂದ ಏನೋ ತಿನ್ನೋ ಅನ್ನಕ್ಕೆ ಇಷ್ಟೇನೋ ಒಂದು ವಿಷವನ್ನು ಬೆರೆಸುವಂತಹ ಕಾಯಕವನ್ನು ಇತ್ತೀಚಿನ ದಿನಗಳಲ್ಲಿ ರಾಕ್ಷಸತ್ವವನ್ನು ಇಟ್ಕೊಂಡು ಮಾಡ್ತಿದ್ದಾರೆ. ದೇವಾಲಯಕ್ಕೆ ಇದು ಕಳಂಕ. ಆದರೆ ಯಾರೋ ಒಂದಿಬ್ಬರು ಮಾಡ್ಬೋದೇ ವಿನಃ ಎಲ್ಲರೂ ಅದು ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಅನ್ನಪ್ರಸಾದ ಇದೆಯಲ್ಲ, ಆ ಅನ್ನಪ್ರಸಾದಕ್ಕೆ ವಿಷವನ್ನು ಸೇರಿಸುವಂತಹ ಗುಣ ಯಾರಿಗಿದೆಯೋ ಅವರು ಬಹುಶಃ ಮುಂದಿನ 7 ಜನ್ಮ ಆದರೂ ಸಹಿತ ತಿನ್ನುವ ಅನ್ನ ಹುಳ ಆಗಿಬಿಡುತ್ತೆ. ಈ ಸಾಮಾನ್ಯಕ್ಕೆ ಮದ್ದಿಡು ಅಂತ ತಾವೆಲ್ಲ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ.
ಈ ಮದ್ದೀಡು ಹಾಕುವಂಥವ್ರ ಗತಿ, ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಅವರ ದೇಹದಲ್ಲಿ ಶಕ್ತಿ ಇರುವ ತನಕ ಇನ್ನೊಬ್ಬರಿಗೆ ಮದ್ದೀಡು ಹಾಕ್ತಾನೇ ಇರ್ತಾರೆ. ಸ್ವಲ್ಪ ಅವರ ದೇಹದಲ್ಲಿ ಶಕ್ತಿ ಕುಗ್ಗಿದ ತಕ್ಷಣ ಅವರು ತಿನ್ನುವಂಥ ಅನ್ನ ಹುಳುಗಳಾಗಿ ಮಾರ್ಪಡುತ್ತೆ. ಆದರೆ ಸಾಯೋ ತನಕ ಅನ್ನ ಬೇಕೇ ಬೇಕಲ್ಲ, ಹುಳಾದರೂ ಸರಿಯೇ, ಇನ್ನೊಂದಾದರೂ ಸರಿಯೇ, ತಿನ್ನಲೇಬೇಕು, ಬದುಕಲೇಬೇಕು, ಆ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಅಂದರೆ ಮನುಷ್ಯನಿಗೆ ತನ್ನ ಬದುಕೇ ಬೇಸರ ಆಗೋಗ್ಬಿಡುತ್ತೆ. ಅದಕ್ಕೆ ಯಾರೊಬ್ಬರ ವ್ಯಕ್ತಿ ಆದರೂ 10 ಜನ ತಿನ್ನುವಂತಹ ಪದಾರ್ಥವನ್ನು ಅದು ಪ್ರಸಾದ ಅನ್ನಿಸ್ಕೊಂಡಾಗ, ದೇವಾಲಯದಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲೇ ಆಗಲಿ, ಅದೊಂದು ಪ್ರಸಾದ, ಅನ್ನಪ್ರಸಾದಕ್ಕೆ ಯಾವುದೇ ಕಾರಣಕ್ಕೂ ವಿಷ ಬೆರೆಸುವಂತಹದ್ದು ಅಥವಾ ಕೆಲವು ಬೇರೆ ಬೇರೆ ತರಹ ಚಿಂತನೆಗಳು ಮಾಡ್ತಕ್ಕಂಥದ್ದು, ಯಾರೋ ಒಬ್ಬರನ್ನ ಮನಸ್ಸಲ್ಲಿ ಇಟ್ಕೊಂಡು 10 ಜನಕ್ಕೆ ಅದನ್ನು ತಲೆ ಮೇಲೆ ಹೊಡಿತಕ್ಕಂಥದ್ದು, ಯಾರೋ ಒಬ್ಬರನ್ನೂ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ನೀವು ಬರಬೇಕಾದ್ರೆ ಒಬ್ಬರು ಬಂದಿದ್ದೀರಿ, ಹೋಗಬೇಕಾದ್ರೆ ನೀವು, ನಿಮ್ಮ ಮನೆಯವರು, ನಿಮ್ಮ ಫ್ಯಾಮಿಲಿ ಅಥವಾ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಅಥವಾ ಕೂಡಿಟ್ಟಿರ್ತಕ್ಕಂಥ ಬಂಡವಾಳ ಅಥವಾ ದೇಹದ ಮೇಲೆ ಹಾಕ್ಕೊಂಡಿರ್ತಕ್ಕಂಥ ಚಿನ್ನ, ಬೆಳ್ಳಿ, ವಜ್ರ, ಇದ್ಯಾವುದೂ ನಿಮ್ಮೊಂದಿಗೆ ಬರೋದಿಲ್ಲ. ಬರಬೇಕಾದ್ರೆ ತಾಯಿ ಗರ್ಭದಿಂದ ಹೇಗೆ ನೀವು ಬರಿ ಮೇಲೆ ಬಂದಿದ್ದೀರೋ, ಹೋಗಬೇಕಾದ್ರೂ ಸಹಿತ ಎಲ್ಲವನ್ನು ಕಿತ್ಕೊಂಡೇ ಬರಿ ಮೇಲೆ ನಿಮ್ಮನ್ನು ಕಳಿಸೋದು. ಇಂಥ ಪರಿಸ್ಥಿತಿಗೆ ತಿನ್ನು ಅನ್ನಕ್ಕೆ ವಿಷ ಹಾಕುವಂಥ ಕಾಯಕಕ್ಕೆ ಮುಂದಾಗ್ತಾರಲ್ಲ ಜನ, ಇನ್ನೇನು ಹೇಳೋಣ. 1 ಸೆಕೆಂಡ್ ಇಂಥ ತಪ್ಪುಗಳನ್ನು ಮಾಡೋರು, ಇನ್ನೊಬ್ಬರಿಗೆ ನೋವು ಕೊಡುವಂತಹ ವ್ಯಕ್ತಿಗಳು 1 ನಿಮಿಷ ಆಲೋಚನೆ ಮಾಡಬೇಕು. ಸ್ವಲ್ಪ ಮುಂದಕ್ಕೋ ಹಿಂದಕ್ಕೋ ಆಲೋಚನೆ ಮಾಡಿ. ಅಥವಾ ನಿಮ್ಮ ಬಾಲ್ಯದ ನೆನಪು ಮಾಡ್ಕೊಳ್ಳಿ. ನಿಮ್ಮ ಬಾಲ್ಯದಲ್ಲಿ ಸಣ್ಣ ಮಕ್ಕಳಾಗಿದ್ದಾಗ ನಿಮಗೆ ಅರಿವಿಲ್ಲದಿರ ನಿಮ್ಮ ಮುಂದೆ ವಿಷ ಇಟ್ಟರು ಸಹಿತ ನೀವು ಎತ್ಕೊಂಡು ತಿಂದುಬಿಡ್ತಿದ್ರಿ ಅವಾಗ. ಆದರೆ ನೀವು ವಿಷ ತಿನ್ನಬಾರ್ದು, ನನ್ನ ಮಗು ಚೆನ್ನಾಗಿರಬೇಕು ಅಂತ ನಿಮ್ಮ ಜನ್ಮ ಕೊಟ್ಟ ತಾಯಿ ಅಪ್ಪಿ ಅದರಲ್ಲಿ ಏನಾದ್ರು ಕಲ್ಲು ಮಣ್ಣು ಇದ್ರೂ ಸಹಿತ ಅದನ್ನೆಷ್ಟು ಶುದ್ಧಿಯಾಗಿ ಆರಿಸಿ ಅದನ್ನು ಪಕ್ಕದಲ್ಲಿಟ್ಟು ನಿಮಗೆ ಒಳ್ಳೆ ಪದಾರ್ಥಗಳನ್ನು ಮಾತ್ರ ಉಣಬಡಿಸಿದ್ದಾರೆ. ಅವತ್ತು ನಿಮ್ಮನ್ನು ಸಂರಕ್ಷಣೆ ಮಾಡಿದ್ದಕ್ಕೋಸ್ಕರ ಇವತ್ತಿನ ದಿವಸ ನೀವು ಇನ್ನೊಬ್ಬರನ್ನು ಸಂರಕ್ಷಣೆ ಮಾಡಬೇಕೇ ವಿನಃ ಇನ್ನೊಬ್ಬರ ಜೀವನದ ಮೇಲೆ ಆಟ ಆಡೋದು ಎಷ್ಟು ಮಾತ್ರ ಸರಿಯದು. ಆದರೆ ಇವತ್ತಿನ ದಿವಸ ಸೃಷ್ಟಿ ಇದೆ, ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಆರಾಧನಾ ಮಹೋತ್ಸವ ಇದೆ. ಇವತ್ತು ಸಾಕಷ್ಟು ಕಡೆ ರಥೋತ್ಸವಗಳಿದೆ. ರಥೋತ್ಸವ ಅಂದರೆ ಒಂದಷ್ಟು ಕಡೆ ರಥೋತ್ಸವ, ಒಂದು ಕಡೆ ಅನ್ನಸಂತರ್ಪಣೆ, ಮತ್ತೊಂದು ಕಡೆ ಕೆಲವು ಕಡೆ ರಥೋತ್ಸವಗಳಂದರೆ ಈ ಎತ್ತಿನ ಗಾಡಿಗಳಲ್ಲಿ, ಬಂಡಿಗಳಲ್ಲಿ ಅವರವರ ಪ್ರಾಂತ್ಯಗಳಲ್ಲಿ ತಯಾರು ಮಾಡ್ಕೊಂಬರ್ತಕ್ಕಂಥ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಅಥವಾ ಇನ್ನೂ ಒಂದಷ್ಟು ಪೊಂಗಲ್ಲು ಅಥವಾ ಒಂದು ಚಿತ್ರಾನ್ನವೋ ಏನೋ ಒಂದಷ್ಟು ಪದಾರ್ಥ ದೇವರು ಅವ್ರಿಗೆ ಏನು ಶಕ್ತಿ ಕೊಟ್ಟಿದ್ದಾನೋ ಅಷ್ಟನ್ನು ಸಹಿತ ಆ ಪ್ರಸಾದವನ್ನು ಮಾಡಿಕೊಂಡು ಬಂಡಿಗಳಲ್ಲಿ ಎತ್ಕೊಂಬಂದು ಅಲ್ಲಿಗೆ ದೇವಾಲಯಕ್ಕೆ ಆ ಭಗವಂತನ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ಯಾವುದೇ ಕೊರತೆಗಳಾಗಬಾರ್ದು. ದೇವರನ್ನು ನೋಡ್ಲಿಕ್ಕೆ ಬರ್ತಕ್ಕಂಥವ್ರಿಗೆ ಅಲ್ಲಿ ಅನ್ನ ಸಿಗಬೇಕು, ಶಾಂತಿ ನೆಮ್ಮದಿ ಬೇಕು. ಕಷ್ಟ ಏನೇ ಇದ್ರೂ ಸಹಿತ ಆ ಭಗವಂತನ ಸಾನ್ನಿಧ್ಯಕ್ಕೆ ಬಂದು ಆ ಜಾತ್ರಾ ಮಹೋತ್ಸವಗಳಲ್ಲಿ ದೇವರ ದರ್ಶನಕ್ಕೆ ಬಂದುಬಿಟ್ರೆ ಹಬ್ಬ ಅದು ನೋಡಲಿಕ್ಕೆ ಆನಂದ ಆಗಬೇಕು. ಅಂತಹದ್ದನ್ನು ಮನಸ್ಸಲ್ಲಿಟ್ಟುಕೊಂಡು ಅನ್ನಪ್ರಸಾದವನ್ನು ಉಣಬಡಿಸುವಂತಹ ಕಾಯಕವನ್ನು ಸಾಕಷ್ಟು ಜನ ಮಾಡ್ತಾರೆ ಇವತ್ತು. ಹಾಗಾಗಿ ಪ್ರಸಾದವನ್ನು ಹಂಚುವಾಗ ನೀವು ಎಚ್ಚರಿಕೆಯಿಂದಿರಿ. ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಒಂದು ಸ್ವಲ್ಪ ನೀವು ಎಚ್ಚರಿಕೆಯಾಗಿರಿ, ಏನೂ ಅಚಾತುರ್ಯ ಮಾಡಿಕೊಳ್ಬೇಡಿ. ಯಾಕೆಂದರೆ ನೋಡಿ, ಅಲ್ಪವಾಗಿ ಆಲೋಚನೆ ಮಾಡುವಂತಹ ಮನಸ್ಥಿತಿ ಇರತಕ್ಕಂತಹ ಮನುಷ್ಯ ಗುಣ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಸುಮಾರು ತಲೆತಲೆಮಾಂತರಗಳಿಂದ ಹಿಂದಿನ 3-4 ತಲೆಮಾರುಗಳಿಂದ ಬೆಳಕೊಂಬಂದಿರತಕ್ಕಂಥ ಆ ಸಾನ್ನಿಧ್ಯಗಳ ಮೇಲೆ ಕೆಟ್ಟ ಹೆಸರು ಬರ್ತಕ್ಕಂತಹದ್ದು ಅದು ಸಮಂಜಸವಲ್ಲ. ಜೊತೆಗೆ ಹಿಂದಿನಿಂದ ಬೆಳೆದು ಬಂದಂತಹ ಪದ್ಧತಿಗಳನ್ನು ನಾವು ಇವತ್ತಿನ ದಿವಸ ನಾವು ಜ್ಞಾನವಂತರು, ಬುದ್ಧಿವಂತರು ಅಥವಾ ಬುದ್ಧಿಜೀವಿಗಳು ಅಥವಾ ನಾವು ವಿಜ್ಞಾನವನ್ನೇ ನಂಬತಕ್ಕಂಥವ್ರು ಅಂತ ಹೇಳಿ ಅದನ್ನು ಅಧಮ ಅನಿಸೇಳಿ ಅದನ್ನು ದೂರ ತಳ್ಳತಕ್ಕಂಥದ್ದು ಸಮಂಜಸವಲ್ಲ. ಹಿಂದಿನಿಂದ ಬಂದಿರತಕ್ಕಂತಹ ಪದ್ಧತಿಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಆ ಮಾಡುವ ಕ್ರಮ ಅಥವಾ ಅನುಷ್ಠಾನ ಮಾಡುವ ಕ್ರಮದಲ್ಲಿ ಏನಾದರೂ ವ್ಯತ್ಯಾಸಗಳು ಬಂದರೆ ಅಷ್ಟಕ್ಕೂ ಬುದ್ಧಿ ಇದ್ದು ಜ್ಞಾನವಂತರಾಗಿ ನೀವು ಸಂಪೂರ್ಣ ಜ್ಞಾನವಂತರು ಅಂತ ನಿಮಗನಿಸಿ ನಿಮ್ಮನ್ನು 4 ಜನ ಒಪ್ಪಿದ್ದೇ ಆದರೆ ಆಗ ಅಲ್ಲಿ ಏನು ನ್ಯೂನ್ಯತೆ ಇದೆ ಅದನ್ನು ಸ್ವಲ್ಪ ಮಟ್ಟಿಗೆ ಸರಿಪಡಿಸೋಕ್ಕೆ ನೋಡಿ. ಜನಗಳ ಭಾವನೆಗೆ ಧಕ್ಕೆ ಉಂಟಾಗಬಾರ್ದು. ಧಕ್ಕೆ ಉಂಟಾಗದಿರ ಅಲ್ಲಿರ್ತಕ್ಕಂಥದ್ರಲ್ಲಿ ಸ್ವಲ್ಪ ಮಾರ್ಪಾಟು ಮಾಡಿ ಅದನ್ನು ಹಾಗಲ್ಲ ಹೀಗೆ ಅಂತ ವ್ಯವಸ್ಥಿತ ಮಾಡಿ ಅದಕ್ಕೆ ಅರ್ಥವಾಗೋ ಥರ ಹೇಳಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದು ಧರ್ಮ. ಏನೇ ಆದರೂ ಇವತ್ತು ಬಹಳ ವಿಶೇಷ. ಮಾಘ ಮಾಸದ ಶುಕ್ಲ ಪಕ್ಷದ ಸೃಷ್ಟಿಯ ಮುಹೂರ್ತ. ಇವತ್ತು ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕಿಂತ ಇವತ್ತಿನ ದಿನ ಬಹಳ ವಿಶೇಷವಾಗಿದೆ. ಇವತ್ತು ಎಷ್ಟು ವಿಶೇಷವಾಗಿದೆಯೋ ಇವತ್ತಿಗಿನ್ನ 1 ಪಟ್ಟು ಜಾಸ್ತಿ ನಾಳೆ ಸಪ್ತಮಿ ಆದ್ದರಿಂದ ಸೂರ್ಯ ರಥವನ್ನೇ ಇರತಕ್ಕಂಥ ದಿನ. ಇನ್ನು ನಾಳಿನಿಂದ ಸೂರ್ಯನ ತಾಪಮಾನ ಹೇಗಿರುತ್ತೆ ಅಂದರೆ ಅದು ಹೇಳ್ತಿರೋದು. ಈಗಾಗಲೇ ಸೆಕೆ ಶುರುವಾಗೋಯಿತು. ಈಗಾಗಲೇ ಸೆಕೆ ಶುರುವಾಗಿದೆ, ಹಬೆ ಶುರುವಾಗಿದೆ, ಸೂರ್ಯನ ತಾಪಮಾನ ಸಾಕಷ್ಟು ಆಗಿದೆ. ಆದರೆ ನಾಳೆ ಬೆಳಗಿನ ಸೂರ್ಯ ನೋಡಿ ಪ್ರಕೃತಿಯಲ್ಲಿ ಎಷ್ಟು ವಿಶೇಷವಾಗಿದೆ. ಭಗವಂತ ಏನೆಲ್ಲ ನಮಗೆ ಕೊಟ್ಟಿದ್ದಾನೆ, ಕೊಟ್ಟಿರ್ತಕ್ಕಂತಹ ಪ್ರತಿಯೊಂದರ ವಿಚಾರ ಆಲೋಚನೆ ಮಾಡಿ. ಪ್ರತಿಯೊಂದರ ವಿಚಾರವನ್ನು ನಾವು ಆಲೋಚನೆ ಮಾಡಿದಾಗ ಈ ಸೃಷ್ಟಿನಲ್ಲಿ ಹೇಗೆಲ್ಲ ನಡೀತಿದೆ. ಆದರೆ ಹುಚ್ಚು ಬದಲಾವಣೆಗಳು ಮಾಡ್ತಿರೋದು ಮಾನವ ಮಾತ್ರ.
ಮನುಷ್ಯ ಮಾತ್ರ ಬದಲಾವಣೆಗಳನ್ನು ತಂದುಕೊಳ್ತಾ ಇರ್ತಕ್ಕಂಥದ್ದು. ಈ ಪ್ರಕೃತಿ ಮಾತೆ ಯಾವಾಗ ಯಾವ ಕಾಲಕ್ಕೆ ಏನೇನು ನಡಿಬೇಕೋ ಅದು ಹಾಗೇ ನಡೀತಿದೆ. ನಾಳೆ ರಥಸಪ್ತಮಿಗೆ ಇವತ್ತಿನ ಸೂರ್ಯನ ಕಿರಣ, ಇವತ್ತಿನ ಒಂದು ಸೂರ್ಯನಲ್ಲಿರ್ತಕ್ಕಂತಹ ಪ್ರಭಾವ ನಾಳಿನ ಬದಲಾವಣೆ ಆಗುವಂಥದ್ದು. ನಾಳೆ ಸೂರ್ಯ ಪ್ರಭಾವ ಹೇಗಿರುತ್ತೆ ಅದನ್ನು ನೀವು ನಾಳೆ ಕಾದು ನೋಡ್ರೆ ಮಾತ್ರ ಗೊತ್ತಾಗುತ್ತೆ. ಇವತ್ತು ನಾನು ಏನು ಹೇಳಿದ್ರು ಕೇಳಿಸ್ಕೊಳ್ಳೋದು ಮಾತ್ರ, ಪ್ರಾಕ್ಟಿಕಲಾಗಿ ನೋಡಬೇಕಾದ್ರೆ ಆ ಸೂರ್ಯನ ತಾಪಮಾನ ಏನು ಎಂಬತಕ್ಕಂಥದ್ದನ್ನು ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅದ್ರ ಬಗ್ಗೆ ಇನ್ನಷ್ಟು ವಿಶೇಷ ಮಾಹಿತಿಗಳಿದೆ, ನಾಳೆ ಕೊಡ್ತೀನಿ ನಾನು. ಒಳ್ಳೆಯದಾಗಲಿ. ಬನ್ನಿ, ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ, ಪಂಚಾಂಗ ಶ್ರವಣ ಮಾಡೋಣ. ಹಾಗೆ ವಿಶೇಷವಾಗಿರ್ತಕ್ಕಂಥ ಸೂರ್ಯ ರಥವನ್ನಿರ್ತಕ್ಕಂಥ ದಿನ ರಥಸಪ್ತಮಿ. ರಥಸಪ್ತಮಿಯ ದಿನ ನೀವು ಹೇಗೆ ಆಚರಣೆ ಮಾಡಬೇಕು, ಯಾವ ಕ್ರಮವನ್ನು ನೀವು ಆಚರಿಸೋದ್ರಿಂದ ಏನೆಲ್ಲ ಲಾಭ ಇದೆ, ಅದಕ್ಕಿಂತ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇವೆ. ಆದರೂ ಮತ್ತೊಂದು ಸುವರ್ಣ ಅವಕಾಶ ನಿಮಗಿದೆ. ಏನು ಅವಕಾಶ? ಮಾಘ ಮಾಸ, ಮಾಘಸ್ನಾನ. ಮಾಘ ಮಾಸಕ್ಕೆ ಮಾಘಸ್ನಾನಕ್ಕೋಸ್ಕರ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಆಸ್ಥಾನ, ಅದರಲ್ಲೂ ಪರಮ ಪವಿತ್ರವಾಗಿರ್ತಕ್ಕಂತಹ ಕಲ್ಯಾಣಿಯನ್ನು ಶುದ್ಧಿ ಮಾಡಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ನಂತರ ವಿಶೇಷವಾಗಿರ್ತಕ್ಕಂತಹ ಚೆಲುವನಾರಾಯಣ ಸ್ವಾಮಿಯ ದರ್ಶನಕ್ಕೆ ಈ ಬಾರಿ ಸಂಪೂರ್ಣವಾದಂತಹ ವ್ಯವಸ್ಥೆಗಳನ್ನು ಮಾಡಿಟ್ಟಿದ್ದಾರೆ. ಯಾಕೆಂದರೆ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡತಕ್ಕಂಥದ್ದು ಒಂದು ವಿಶೇಷವೇ. ಹಾಗೆ ಸ್ನಾನ ಮಾಡಬೇಕು, ನಿಜ ಸ್ನಾನ ಮಾಡಬೇಕು, ಶುದ್ಧಿಯಾಗಿರ್ತಕ್ಕಂತಹ ಜಲದಲ್ಲಿ ಸ್ನಾನ ಆಗಬೇಕು, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯವನ್ನು ಕಲುಷಿತ ಮಾಡಬಾರ್ದು. ಸಾಧ್ಯವಾದಷ್ಟು ಕಲ್ಯಾಣಿಗಳಲ್ಲಿ ಸ್ನಾನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಮಕ್ಕಳನ್ನಾಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರನ್ನಾಗಲಿ ಅಥವಾ ನೀವು ಸ್ನಾನ ಮಾಡಬೇಕಾದ್ರೂ ಅದಕ್ಕೆ ಎಷ್ಟು ಅಲ್ಲಿ ಸುಭದ್ರತೆಗಳನ್ನು ಹೇಗೆಲ್ಲ ವ್ಯವಸ್ಥೆ ಮಾಡಿರ್ತಾರೋ ಆ ವ್ಯವಸ್ಥೆಗಳನ್ನು ದಾಟಿ ಮುಂದೆ ಹೋಗಬಾರ್ದು. ಹಾಗೆ ಸ್ನಾನ ಆದ ನಂತರ, ಮಾಘ ಸ್ನಾನ ಆದ ನಂತರ ನದಿ ತೀರದಲ್ಲಾಗಲಿ, ಸಮುದ್ರದಲ್ಲಾಗಲಿ ಅಥವಾ ಕಲ್ಯಾಣಿಗಳಲ್ಲಾಗಲಿ ನಿಮ್ಮ ವಸ್ತ್ರಗಳನ್ನು ವಿಸರ್ಜಿಸುವಾಗ ನೀವು ಮೈಮೇಲೆ ಹಾಕ್ಕೊಂಡಿರ್ತಕ್ಕಂತಹ ಬಟ್ಟೆಗಳನ್ನು ಪುನಃ ನೀರಿಗೆ ಎಸಿತಕ್ಕಂಥದ್ದು ಅದು ಅಕ್ಷಮ್ಯ ಅಪರಾಧ. ಮಾಡಬಾರ್ದು. ನಿಮಗಷ್ಟಕ್ಕೂ ಆ ಕ್ಷೇತ್ರದಲ್ಲಿ ನಿಮ್ಮ ವಸ್ತ್ರವನ್ನು ಅಲ್ಲಿ ಬಿಟ್ಟು ಬರಬೇಕು ಅಂತ ನಿಮಗೆ ಅನಿಸಿದ್ರೆ ದೇವಸ್ಥಾನ ಅಂದರೆ ಆ ಒಂದು ಆವರಣದಲ್ಲಿ, ಅಂದರೆ ಕಲ್ಯಾಣಿ ಅಥವಾ ಹರಿಯುವ ನೀರು, ಸಮುದ್ರ, ಯಾವುದೇ ಒಂದು ಕ್ಷೇತ್ರ ಆಗಿರಲಿ, ಯಾವುದೇ ಸ್ಥಳ ಆಗಿರಲಿ, ಕಲ್ಯಾಣಿಗಳಲ್ಲಿ, ಅದರಲ್ಲೂ ಮೇಲ್ಕೋಟೆ ಕಲ್ಯಾಣಿಗಳಲ್ಲಿ ಸ್ನಾನ ಮಾಡಬೇಕಾದ್ರೆ ಸ್ನಾನ ಮಾಡಿದ ನಂತರ ನಿಮ್ಮ ವಸ್ತ್ರವನ್ನು ಅಲ್ಲಿ ಬಿಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ, ಬಿಡಲೇಬೇಕು ಅಂತ ಶಾಸ್ತ್ರ ಇಲ್ಲ. ಬಿಡಬೇಕು ಅಂದರೆ ಅದನ್ನು ಯಾವುದೋ ಒಂದು ಮೂಲೆಗೆ ತೊಗೊಂಡು ಹಾಕಿ, ನಿಮ್ಮಿಂದ ಅಂದರೆ ನೀವು ಹಾಕುವ ವಸ್ತ್ರದಿಂದ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಆ ಚೆನ್ನಾಗಿರ್ತಕ್ಕಂಥ ಶುದ್ಧ ಜಲವನ್ನು ಕಲುಷಿತ ಮಾಡಬಾರ್ದು. ಅಂತಹ ಒಂದು ಪ್ರಕ್ರಿಯೆಯಲ್ಲಿ ತಾವು ಮುಂದಾಗಬೇಕು. ಹಾಗೆ ನದಿಯಲ್ಲಿ ಅಥವಾ ಕಲ್ಯಾಣಿಗಳಲ್ಲಿ ಸ್ನಾನ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆ. ಯಾಕೆಂದರೆ ನೀರು ನಿಂತಿರುತ್ತೆ, ಜೋಪಾನ, ಜಾರುವಂಥದ್ದು, ಬೀಳುವಂಥದ್ದು, ಸೊಂಟಕ್ಕೆ ಪೆಟ್ಟು ಮಾಡ್ಕೊಳ್ಳುವಂಥದ್ದು ಅಥವಾ ಇನ್ನೇನೋ ಒಂದು ಅಚಾತುರ್ಯ ಆಗುವಂಥದ್ದು ಇದು ಯಾವುದೂ ಆಗಬಾರ್ದು. ಹಾಗೆ ಸ್ವಲ್ಪ ಜನಸಂಖ್ಯೆ ಸಾಕಷ್ಟು ಸೇರೋದ್ರಿಂದ ನುಗ್ಗಲು ಮಾಡ್ಕೊಳ್ಬಾರ್ದು, ಸಮಾಧಾನದಿಂದಿರಬೇಕು. ಹಾಗೆ ಒಬ್ಬರು ಸ್ನಾನ ಮಾಡುವಾಗ ಮತ್ತೊಬ್ಬರು ಅವ್ರ ಮೇಲೆ ಒಂದು ಸ್ವಲ್ಪ ಗಮನ ಇಟ್ಟಿರಬೇಕು. ನನಗೇನು ಸಂಬಂಧ ಬಿಡು, ಪಕ್ಕದವ್ರು ತಾನೇ ಮುಳುಗ್ತಾ ಇದ್ದಾರೆ, ಮುಳುಗ್ಕೊಂಡು ಹೋಗಲಿ ಅನ್ನಬಾರ್ದು. ಯಾರಾದರೂ ಒಬ್ಬರು ಸ್ನಾನ ಮಾಡುವಾಗ ಒಂದು ಚೂರು ಕಣ್ಣಿರಬೇಕು, ಅದು ಒಳ್ಳೆಯ ಮಾರ್ಗದಲ್ಲಿ ಕಣ್ಣಿರಬೇಕು, ಕೆಟ್ಟ ಕಣ್ಣಲ್ಲ ಅಲ್ಲಿ ಬರ್ತಕ್ಕಂತಹದ್ದು. ಇದೆಲ್ಲವೂ ಆಲೋಚನೆ ಮಾಡಿ. ಹಾಗೆ ನಾಳೆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಆಸ್ಥಾನದಲ್ಲಿ ಮಾಘಸ್ನಾನಕ್ಕೆ ಬರ್ತಕ್ಕಂಥವರು ಬಹಳ ಎಚ್ಚರಿಕೆಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ರಥಸಪ್ತಮಿಯಂದು ವಿಶೇಷವಾಗಿ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಬಹುಶಃ ಮೇಲ್ಕೋಟೆಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದೇನು ಸಾಮಾನ್ಯದ ವಿಚಾರ ಅಲ್ಲ. ಅವನು ಬರೆದಿರಬೇಕದನ್ನು. ಭಗವಂತ ನಿಮ್ಮ ಹಣೆಯಲ್ಲಿ ಬರೆದಿಟ್ಟಿದ್ದರೆ, ನಿಮಗೆ ಆ ಯೋಗ ಇದ್ದರೆ ಅದನ್ನು ನಾನೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಆ ಯೋಗ ಇರಬೇಕು. ಮಾಘಸ್ನಾನ ಮಾಡೋದೇ ವಿಶೇಷ, ಮಾಘಸ್ನಾನ ಮಾಡೋದು ವಿಶೇಷ. ಮಾಘಸ್ನಾನ ಮಾಡ್ತಕ್ಕಂಥದ್ದು ಮಾಡಿದಾದ ನಂತರ ವಿಷ್ಣು ದೇವರ ದರ್ಶನ ಇದೆಯಲ್ಲ, ಚೆಲುವನಾರಾಯಣ ಸ್ವಾಮಿಯ ದರ್ಶನ, ಅಲ್ಲಿರ್ತಕ್ಕಂಥ ಚೆಲುವನಾರಾಯಣನ ಯಾರೂ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದಲ್ಲ. ಯಾರೋ ಒಬ್ಬರು ಪ್ರತಿಷ್ಠಾಪನೆ ಮಾಡಿದರೆ ಆಗ ಆ ವಿಗ್ರಹದಲ್ಲಿರ್ತಕ್ಕಂಥ ಶಕ್ತಿ ಬೇರೆ. ಅಲ್ಲಿ ಸಾಕ್ಷಾತ್ ರಾಮಾನುಜಾಚಾರ್ಯರು ಹಾಗೂ ಹಿಂದೆ ಮಹರ್ಷಿಗಳ ಕಾಲದಿಂದಲೂ ಸಹಿತ ಅಲ್ಲಿ ಸ್ವಾಮಿ ನಿಂತಿದ್ದಾನೆ. ಹಾಗೆ ಎಷ್ಟೋ ಸಾಕಷ್ಟು ಜನಗಳನ್ನು ಹರಿಸಿದ್ದಾನೆ, ಆಶೀರ್ವದಿಸಿದ್ದಾನೆ. ಇಂದಿಗೂ ಸಹಿತ ಆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಅಲ್ಲಿ ದರ್ಶನ ಮಾಡುವಂತಹ ಕಾಲ, ಸ್ವಾಮಿಯನ್ನು ದರ್ಶನ ಮಾಡುವಂತಹ ಕಾಲ, ಆ ಸ್ವಾಮಿಯ ಮುಂಭಾಗದಲ್ಲಿ ನಿಂತರೆ ಅಲ್ಲಿ ಆಗುವಂತಹ ವೈಬ್ರೇಷನ್ಸೇ ಬೇರೆ. ಯಾವುದೇ ಆದರೂ ಸಹಿತ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಂಬಿ ಆ ಶಕ್ತಿಯ ಮುಂಭಾಗದಲ್ಲಿ ನಿಂತು ನಮಗೇನು ಪಾಸಿಟಿವ್ ಎನರ್ಜಿ ಬೇಕು, ನಮಗೇನು ಬೇಕಾಗಿದೆ, ನಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳು ದೂರ ಆಗಿ, ನಮ್ಮೊಳಗಿರ್ತಕ್ಕಂತಹ ಕರ್ಮಫಲ ದೂರ ಆಗಿ ಭಗವಂತನ ಸಾನ್ನಿಧ್ಯದಲ್ಲಿ ಸುಂದರವಾದಂಥ ಜ್ಯೋತಿಯ ದೀಪ, ಆ ಬೆಳಕು, ಆ ಒಳಗಿರ್ತಕ್ಕಂತಹ ವಿಶೇಷವಾದಂಥ ಕಿರಣಗಳು ನಮ್ಮ ಹೃದಯವನ್ನು ಮುಟ್ಟಬೇಕು. ಹಾಗಾಗಬೇಕಾದ್ರೆ ನಾವು ಹಾಗೇ ನಡ್ಕೊಳ್ಬೇಕು. ಹಾಗೆ ನಾಳೆ ಮಾಘಸ್ನಾನ ಮಾಡಿ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನದಲ್ಲಿ ನಾನು ಸಹಿತ ಇವತ್ತು ರಾತ್ರಿಯೇ ಅಲ್ಲಿಗೆ ಪ್ರಯಾಣಿಸ್ತಾ ಇದ್ದೇನೆ. ಯಾಕೆಂದರೆ ಅಂತಹ ಸಾನ್ನಿಧ್ಯದಲ್ಲಿ ದರ್ಶನ ಮಾಡೋದು, ಸ್ನಾನ ಮಾಡೋದು ಅದು ಪುಣ್ಯವೇ ಸರಿ. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ದೇವರಿಗೊಂದು ಅಲ್ಲಿ ಆ ಸಾನ್ನಿಧ್ಯದಲ್ಲಿ ಸ್ನಾನ ಆದ ನಂತರ
ಚೆಲುವನಾರಾಯಣ ಸ್ವಾಮಿಯ ದರ್ಶನ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಉತ್ಸವ. ಸಾಕಷ್ಟು ಕಲಾತಂಡಗಳು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ನಾಳೆ ಸಾಕಷ್ಟು ಕಲಾತಂಡಗಳಿಂದ ಕಲಾ ಸೇವೆ. ಆ ಸೇವೆ ಚೆಲುವನಾರಾಯಣ ಸ್ವಾಮಿಗೆ, ಆತನ ಹೆಸರಲ್ಲೇ ಇದೆ ಚೆಲುವ ಅಂತ. ಚೆಲುವ ಅಂದರೆ ಸುಂದರವಾಗಿರ್ತಕ್ಕಂಥವನು ಅಂತ. ನಿಜಕ್ಕೂ ಸುಂದರನೇ. ಈ ಸೃಷ್ಟಿ ಪ್ರಕೃತಿಯಲ್ಲಿ ಬಿಡ್ತಕ್ಕಂಥ ಪುಷ್ಪಗಳಾಗಲಿ, ಬೆಟ್ಟ ಗುಡ್ಡಗಳಾಗಲಿ, ಸುಂದರವಾದ ಪರಿಸರ ಆಗಿರಲಿ, ಹರಿಯುವ ನೀರು, ಸಮುದ್ರ, ಜೊತೆಗೆ ಸ್ವಚ್ಛಂದವಾದಂತಹ ಒಂದು ಪ್ರದೇಶ, ಅಥವಾ ಎಲ್ಲಿಂದ ಎಲ್ಲಿ ನೋಡಿದ್ರೂ ಸಹಿತ ಹಸಿರು ಹಾಸಿರ್ತಕ್ಕಂಥದ್ದು, ಇಷ್ಟೆಲ್ಲ ಇದ್ದರೂ ಸಹಿತ ಅದಕ್ಕಿನ್ನ ಮೇಲ್ಪಟ್ಟು ಯಾವುದಾದ್ರು ಸುಂದರವಾಗಿದೆಯಾ, ಯಾವುದಾದ್ರು ಒಂದು ಸುಂದರತೆ ನೋಡ್ತಾ ಇದೆಯಾ, ನಮಗೆ ಬಹಳಷ್ಟು ಕಣ್ಣುಗಳಿಗೆ ಆನಂದ ಕೊಡ್ತಾ ಇದೆಯಾ? ಒಂದಷ್ಟು ಜನ ಹೇಳ್ತಾರೆ ಹೆಣ್ಣೆ ಸೌಂದರ್ಯ ಅಂತ. ಅಂದರೆ ಈ ಸೃಷ್ಟಿನಲ್ಲಿ ಎಲ್ಲವೂ ಸೌಂದರ್ಯವೇ, ಆದರೆ ಎಲ್ಲ ಸೌಂದರ್ಯಗಳಿಗಿನ್ನ ಮೇಲಿರ್ತಕ್ಕಂಥ ಇನ್ನೊಂದು ಸೌಂದರ್ಯ ಇದೆ. ಆ ಸೌಂದರ್ಯವೇ ಆ ಮಹಾವಿಷ್ಣು. ಪ್ರಕೃತಿನಲ್ಲಿ ಅಂತಹ ಒಂದು ವೈಶಿಷ್ಟ್ಯತೆ ಇದೆ. ಹಾಗಾಗಿ ಚೆಲುವನಾರಾಯಣ ಸ್ವಾಮಿ ಆಸ್ಥಾನದಲ್ಲಿ ನಾಳೆ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ರಥಸಪ್ತಮಿಯ ಪೂಜಾನುಷ್ಠಾನ ಬೆಳಗ್ಗೆ 6ಕ್ಕೆ ಪ್ರಾರಂಭ ಆದರೆ 10 ಗಂಟೆವರೆಗೂ ವಿಶೇಷವಾದಂಥ ಅನುಷ್ಠಾನ. ಮಾಘಸ್ನಾನ ಮಾಡಬೇಕು, 11 ಬತ್ತಿಗಳ ದೀಪವನ್ನು ತರಬೇಕು. ನಮ್ಮೊಳಗಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸೋಕ್ಕೆ ಸೂರ್ಯ ರಥವನ್ನೇರಿ ಬರ್ತಾನೆ. ಹಾಗೆ ಆ ಸೂರ್ಯ ರಥವನ್ನೇರಿ ಬರ್ತಕ್ಕಂತಹ ಕಾಲದಲ್ಲಿ ನಾವು 11 ಬತ್ತಿಗಳಿಂದ ದೀಪದ ಆರತಿ ಮಾಡಿ ಆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಗೂ ಸಹಿತ ಆರತಿ ಮಾಡಿ ಆ ಆರತಿಗಳನ್ನು ಇಡಲಿಕ್ಕೆ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಆವರಣದಲ್ಲೇ ಇಡಬೇಕು. ನೀವು ನಿಮ್ಮಿಷ್ಟದ ಪ್ರಕಾರ ದೇವರಿಗೆ ಆರತಿ ಮಾಡಿ ಆ ಆರತಿಯನ್ನು ತೆಗೆದುಕೊಂಡು ಯಾವುದೋ ಒಂದು ದೇವಸ್ಥಾನದ ಮೂಲೆಗಳಲ್ಲೋ ಎಣ್ಣೆ ಚೆಲ್ಲೋದು, ಆ ಕಂಬಗಳಿಗೆ ಒರೆಸೋದು ಶುಭ್ರವಾಗಿರ್ತಕ್ಕಂತಹ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ. ಜೊತೆಗೆ ದೇವಾಲಯಗಳು, ಒಂದು ದೇವಾಲಯ ಕಟ್ಟೋದು ಬಹಳ ಕಷ್ಟ. ದೇವಾಲಯ ಕಟ್ಟೋದಾಗಲಿ, ದೇವಸ್ಥಾನದ ಕಂಬಗಳನ್ನು ಉಳಿಸ್ಕೊಳ್ಳೋದಾಗಲಿ, ದೇವಸ್ಥಾನದ ಪ್ರಾಂತ್ಯವನ್ನು ಅದನ್ನು ಚೆನ್ನಾಗಿ ಶುದ್ಧಿಯಾಗಿ ಇಟ್ಕೊಳ್ಳೋದು ನಮ್ಮ ಧರ್ಮ. ಅದು ನಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ನಾವು ಮಾಡುವಂತಹ ಪೂಜೆ ಪುನಸ್ಕಾರ ಅಥವಾ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಅಥವಾ ಒಂದು ದೀಪವನ್ನು ಹಚ್ಚಿ ದೀಪದ ಕೈಯಲ್ಲಿರ್ತಕ್ಕಂಥ ಎಣ್ಣೆನೋ ತುಪ್ಪನ ತೊಗೊಂಡು ಗೋಡೆಗೆ ಒರೆಸುವಂಥದ್ದು. ಎಷ್ಟೋ ಜನ ನೋಡಿ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಪ್ರಸಾದ ತಿನ್ನೋದು, ನಾಲಿಗೆಯಲ್ಲಿ ಕೈ ತೊಳ್ಕೊಂಬಿಡೋದು, ಕೈ ನೀರಲ್ಲಿ ತೊಳೆಯಲ್ಲ ನಾಲಿಗೆಯಲ್ಲೇ ತೊಳ್ಕೊಂಬಿಡೋದು, ಎರಡೂ ಕೈ ಹೀಗೆ ಸವರಿಸ್ಕೊಂಬಿಟ್ಟು ಅದನ್ನು ತೊಗೊಂಡು ಗೋಡೆಗೆ ಒರೆಸ್ಕೊಂಬಿಡೋದು. ಇಂತಹ ಕೆಲಸನ ಮಾಡ್ತೀರಿ. ಇನ್ನೂ ಬುದ್ಧಿವಂತರಿದ್ದಾರೆ, ಭಾಳಷ್ಟು ಬುದ್ಧಿವಂತರಿದ್ದಾರೆ. ಜನದ ಒತ್ತಡ ಸಾಕಷ್ಟು ಆಗಿಬಿಟ್ರೆ ಪ್ರಸಾದ ತೀರ್ಥ ತೊಗೊಳ್ಳೋದು, ಕೈ ತಳಗೆಡಿಟ್ಟು ಪಕ್ಕದವ್ರು ಇನ್ನೊಬ್ಬರು ಯಾರು ಪಕ್ಕದಲ್ಲಿ ಇರ್ತಾರಲ್ಲ ಅವರು ಸೀರೆಗೋ ಪಂಚೆಗೋ ಒರೆಸ್ಬಿಡೋದು. ಇಂತಹ ಚೇಷ್ಟೆಗಳನ್ನು ಮಾಡ್ತಾರೆ. ನಮ್ಮ ಕ್ಯಾಮ್ರಾ ಕಣ್ಣು ಇವೆಲ್ಲ ಸರಿ ಹಿಡಿದಿರುತ್ತೆ, ಆದರೆ ನಿಮಗೆ ತೋರಿಸಲ್ಲ ಅಷ್ಟೇ. ತೀರ್ಥ ಕುಡಿತಾರೆ, ಪಂಚಾಮೃತ ಹಾಲು ಮೊಸರು ಹಾಕಿರೋ ತೀರ್ಥ ಕುಡಿದ್ಬಿಟ್ಟು ನಿಧಾನ ಕೈ ತಳಬಿಟ್ರು ಅಂದರೆ ಇನ್ನೊಬ್ಬರು ಬಟ್ಟೆಗೆ ಒರೆಸಿದ್ರು ಅಂತಲೇ. ಅಂಥ ಬುದ್ಧಿವಂತರಿದ್ದಾರೆ. ಅದೆಲ್ಲ ಮಹಾಪರಾಧ ಮಾಡಬಾರ್ದು. ಯಾಕೆಂದರೆ ಒಂದು ತಪ್ಪು ಮಾಡಿದ್ರು ಅದಕ್ಕೆ ಪನಿಷ್ಮೆಂಟ್ ಇದೆಮ್ಮ. ಆ ಪನಿಷ್ಮೆಂಟ್ ಏನು ಅಂತಕ್ಕಂಥದ್ದನ್ನು ಮುಂದೆ ಅನುಭವಿಸೋಕ್ಕಿಂತ ಇವಾಗಲೇ ಎಚ್ಚರಿಕೆ ಬೇಕಲ್ವ, ಎಚ್ಚೆತ್ಕೋಬೇಕು. ಅದಕ್ಕಾಗಿ ನಾಳೆ ನಡೀತಕ್ಕಂಥ ವೈಭವೀಪೂರಿತವಾಗಿರ್ತಕ್ಕಂಥ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಆಸ್ಥಾನದಲ್ಲಿ ರಥಸಪ್ತಮಿಯ ವೈಭವೀಪೂರಿತವಾಗಿರ್ತಕ್ಕಂಥ ಆ ಒಂದು ಕಲಾಮೇಳಗಳಿಂದ ಪೂಜಾನುಷ್ಠಾನ, ಪೂಜಾ ಸೇವೆ, ಜೊತೆಗೆ ಸ್ವಾಮಿ ರಥವನ್ನೇರಿ ಬರ್ತಕ್ಕಂಥದ್ದು. ಆ ಸೂರ್ಯಪ್ರಭೆಯ ಮುಂಭಾಗದಲ್ಲಿ ಚೆಲುವನಾರಾಯಣ ಸ್ವಾಮಿಯ ನೋಡುವಂತಹ ಭಾಗ್ಯ ಎಲ್ಲರಿಗೂ ಸಿಗಲಿ, ಎಲ್ಲ ರೈತ ಬಾಂಧವರಿಗೂ ಸಿಗಲಿ. ಮೇಲ್ಕೋಟೆ, ಮಂಡ್ಯ, ಮೈಸೂರು ಈ ಸುತ್ತಮುತ್ತ ಭಾಗದಿಂದ ಎಲ್ಲರೂ ಇರ್ತೀವಿ. ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬನ್ನಿ. ಬರಬೇಕಾದ್ರೆ ಬರಿಗೈಲಿ ಬರಬೇಡಿ. ಸ್ವಾಮಿಗೆ ಒಂದು ಆರತಿ ಮಾಡೋದಕ್ಕಾಗಿ 11 ಬತ್ತಿಗಳ ದೀಪವನ್ನು ತನ್ನಿ. ಎಲ್ಲರೂ ಸೇರಿ ಸರಿಸುಮಾರು 9 ಗಂಟೆಗೆ ದೀಪದ ಆರತಿ ಮಾಡಿ ದೇವಸ್ಥಾನದ ಹೊರಭಾಗದಲ್ಲಿರ್ತಕ್ಕಂತಹ ಪ್ರಾಕಾರ ಮಂಟಪಕ್ಕೆ ಒಂದು ಪ್ರದಕ್ಷಿಣೆ ಬರೋಣ. ನಾನೂ ನಿಮ್ಮೊಂದಿಗೆ ಪ್ರದಕ್ಷಿಣೆ ಬರ್ತೀನಿ. ದೀಪವನ್ನು ಕೈಲಿ ಹಿಡಿದು ದೇವಸ್ಥಾನ ಪ್ರದಕ್ಷಿಣೆ ಬರ್ತಿದ್ರೆ, ಅಪ್ಪ ಭಗವಂತ, ಈ ಜನ್ಮದಲ್ಲಿ ನಾವೇನು ಕರ್ಮಫಲ ಮಾಡಿದ್ದೀವೋ ಆ ಕರ್ಮಫಲವನ್ನು ದೂರ ಮಾಡಿ ಮುಂದಿನ ಜನ್ಮ ಅಂತ ಬಂದಿದ್ದರೆ, ಅಥವಾ ನಾವು ಮುಂದೆ ದಿನಗಳು ಬದುಕಿರುವಷ್ಟು ದಿನ ಆದರೂ ನಮ್ಮನ್ನು ಚೆನ್ನಾಗಿ ಕಾಪಾಡಪ್ಪ ಅಂಥೇಳಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥಿಸೋಣ. ಹಾಗಾಗಿ ನಾಳಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಆಹ್ವಾನಿತರೆ. ಹಾಗೆ ನಾಳಿನ ಮಾಘಸ್ನಾನಕ್ಕೂ ಎಲ್ಲರೂ ಆಹ್ವಾನಿತರೆ. ಇನ್ನು ನನ್ನ ಮುಂದೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಸೊಪ್ಪಿನ ಒಂದು ಕಟ್ಟೋ ಥರ ಇದು ತಂದಿಟ್ಬಿಟ್ಟಿದ್ದಾರೆ. ಬಹುಶಃ ಕಾಲಕ್ಕೂ ನೋಡ್ಬೋದು, ಈ ಪಾಲಕು ಇದು ಸೊಪ್ಪುಗಳು ಕಟ್ತಾರಲ್ಲ ಆ ಥರ ಕಟ್ಟಿಬಿಟ್ಟಿದ್ದಾರೆ. ಈಗಾಗಲೇ ಮಾರುಕಟ್ಟೆಗೆ ಲಗ್ಗೆ ಇಟ್ಟಾಯಿತು. ಬಿಳಿ ಎಕ್ಕದ ಹೂ ನೋಡಿದಿರಿ, ಇದೇ ಅರ್ಕಪುಷ್ಪ ಅಂತ. ಮತ್ತು ಬಿಳಿ ಎಕ್ಕದ ಎಲೆ ಈಗಾಗಲೇ ನಾವು ನೋಡಿದ್ದೀರಿ. ಇದು ಬಿಳಿ ಎಕ್ಕದ ಎಲೆ. ಬಿಳಿ ಎಕ್ಕಾದರೆ ಈ ತರಹ ಭಾಳಷ್ಟು ಚೆನ್ನಾಗಿರುತ್ತೆ, ಹಸಿರಾಗಿರುತ್ತೆ. ಮತ್ತು ಎಲೆಯಲ್ಲಿ ಯಾವುದೇ ತರಹ ದೋಷಗಳು ಇರೋದಿಲ್ಲ. ಪೂಜೆಗೆ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವ್ಯಾಪಾರ, ವ್ಯವಹಾರ, ಆಕರ್ಷಣೆ, ತಂತ್ರ, ಮಂತ್ರ, ಯಂತ್ರ, ಯಾರೇ ಒಬ್ಬರು ಕೆಡಕು ಮಾಡಿದಾಗ ಆ ಕೆಡಕನ್ನು ದೂರ ಮಾಡ್ಕೊಳ್ಳಿಕ್ಕಾಗಲಿ, ಅಥವಾ ವ್ಯಾಪಾರಗಳು ಸಿದ್ಧಿ ಆಗಿದ್ದಾಗ ಅದು ಸರಿಪಡಿಸ್ಕೊಳ್ಳೋದಕ್ಕಾಗಲಿ. ಎಷ್ಟೋ ಕಡೆ ನೋಡಿರ್ಬೋದು ನೀವು, ತುಂಬ ದೊಡ್ಡದಾದಂತಹ ವ್ಯಾಪಾರಸ್ಥ ಕೋಟಿ ರೂಪಾಯಿ ಬಂಡವಾಳ ಹಾಕಿ ಒಂದು ಅರ್ಧ ಕೋಟಿ ಬಂಡವಾಳ ಹಾಕಿರ್ತಾನೆ. 50 ಲಕ್ಷ, 60 ಲಕ್ಷ, 10 ಲಕ್ಷ ಬಂಡವಾಳ ಹಾಕಿದವನು ಸಹಿತ ಈ ನಾಲೆಡ್ಜ್ ಇರೋದಿಲ್ಲ.
ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೋರು ದೊಡ್ಡದಾಗಿ ಶೋರೂಮ್ ಮಾಡಿಬಿಟ್ಟು ನೀವು ಆಚೆ ಕಡೆ ಡೋರ್ ಓಪನ್ ಮಾಡಿ ಒಳಗಡೆ ಎಲ್ಲ ಶುದ್ಧಿ ಮಾಡಿ ಒಳ್ಳೆ ಸೆಂಟ್ ಹೊಡೆದು ಅಥವಾ ಎರಡು ಒಳ್ಳೆ ಊದ್ಕಡಿ ಹಚ್ಚಿಬಿಟ್ಟು ಒಳಗಡೆ ಕ್ಯಾಶಲ್ಲಿ ಕೂತ್ಕೊಳ್ತೀರಿ ಅಷ್ಟೇ, ಜನ ಬರೋ ತನಕ ಕಾಯ್ತಾ ಇರ್ತೀರಿ. ಆದರೆ ಒಂದು ತೊಳ್ಳೋ ಗಾಡಿನೋ ಹಣ್ಣಿನ ಗಾಡಿನೋ ತರಕಾರಿ ಗಾಡಿಗಳು ಅಥವಾ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಬೀದಿಯಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಸುಲಭನಾದಂತಹ ತಂತ್ರಸಾರವನ್ನು ಉಪಯೋಗಿಸ್ತಾರೆ. ಇದು ನೀವೆಲ್ಲರೂ ನೋಡಿರಬಹುದು ಅಥವಾ ನೋಡಿದಿದ್ದರೆ ಇದನ್ನು ತಿಳ್ಕೊಳ್ಳಿ ಸಹಿತ. ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅಂಗಡಿ ಓಪನ್ ಮಾಡೋನು ಈ ನಾಲೆಡ್ಜ್ ಇರೋದಿಲ್ಲ. ಯಾಕೆಂದರೆ ಐಫೈ ಜೀವನ ಅವ್ರದ್ದು. ಕೋಟು ಶೂಟು ಬುಟ್ಟು ಹಾಕ್ಕೊಂಡು ಹೋಗಿ ನೀವು ಕ್ಯಾಶ್ ಮೇಲೆ ಕೂತ್ಕೊಳ್ಳೋದು ಅಷ್ಟೇ ನಿಮಗೆ ಗೊತ್ತಿದೆ. ಬಂಡವಾಳ ಹಾಕಿದಿರಿ, ಅಲ್ಲಿ ಕೂತ್ಕೊಂಡಿದ್ದೀರಿ, ಬಂದರೆ ವ್ಯಾಪಾರ ಬಂದರೆ ಮಾಡ್ತೀರಿ, ಇಲ್ಲ ಅಂದರೆ ಕೈ ಕಟ್ಟಿ ಕೂತ್ಕೊಳ್ತೀರಿ. ಆದರೆ ಜನನ ಎಳಿಬೇಕಾದ್ರೆ, ಆಕರ್ಷಣೆ ಮಾಡ್ಕೋಬೇಕಾದ್ರೆ, ಬೀದಿಯಲ್ಲಿ ಹೋಗೋ ಜನ ಒಂದು ಸುಮ್ಮನೆ ಆದರೂ ಬಂದು ಅಲ್ಲಿ ಏರಿದೆ ಅಂತ ನಿಂತ್ಕೊಂಡು ನೋಡಬೇಕಾದ್ರೆ ಅದನ್ನು ಆಕರ್ಷಣೆ ಮಾಡುವ ಶಕ್ತಿ ಯಾವುದಕ್ಕಿದೆ? ಆ ಶಕ್ತಿ ಈ ಬಿಳಿ ಎಕ್ಕದ ಹೂಗಿದೆ. ಯಾವುದೇ ಒಬ್ಬ ವ್ಯಕ್ತಿನಾದರೂ ಸಹಿತ ಈ ಕಡೆ ತಲೆ ತಿರುಗಿ ನೋಡುವಂತಹ ಕಾಯಕವನ್ನು ಮಾಡುವಂಥ ಶಕ್ತಿ ಈ ಬಿಳಿ ಎಕ್ಕದ ಹೂಗಿದೆ. ಈ ಬಿಳಿ ಎಕ್ಕದ ಹೂನ ವ್ಯಾಪಾರಸ್ಥ ಇದರಿಂದ 4 ಅಥವಾ 6 ಅಥವಾ 8 ಹೂಗಳನ್ನು ತಂದು ತನ್ನ ವ್ಯಾಪಾರ ಸಾನ್ನಿಧ್ಯದಲ್ಲಿ, ಕ್ಯಾಶ್ ಬಾಕ್ಸ್ ಆಗಲಿ ಅಥವಾ ದೇವರ ಸಾನ್ನಿಧ್ಯದಲ್ಲಾಗಲಿ ಅಥವಾ ಆ ಒಂದು ಪ್ರಧಾನವಾಗಿರ್ತಕ್ಕಂಥ ಆಸ್ಥಾನಕ್ಕಾಗಲಿ ಬಿಳಿ ಎಕ್ಕದ ಹೂನ ತಂದಲ್ಲಿಟ್ಟರು ಅಂದರೆ ಅಲ್ಲಿರ್ತಕ್ಕಂಥ ನೆಗೆಟಿವ್ ಹೋಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ವ್ಯಾಪಾರ ವ್ಯವಹಾರಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಅಂತಹ ಒಂದು ಶಕ್ತಿ ಈ ಒಂದು ಅರ್ಕ ವೃಕ್ಷಕ್ಕಿದೆ. ಅಂದರೆ ಇದು ಸೂರ್ಯನಿಗೆ ಬಹಳ ಇಷ್ಟವಾಗಿರ್ತಕ್ಕಂತಹದ್ದು. ಸೂರ್ಯದೇವರ ಅನುಷ್ಠಾನದಲ್ಲಿ ಇದು ಪ್ರಧಾನ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಅದಕ್ಕಾಗಿ ಈ ಅರ್ಕ ವೃಕ್ಷಕ್ಕೆ ಅಂತಹ ಒಂದು ಮಹತ್ತಿರ್ತಕ್ಕಂಥದ್ದು. ಇಂತಹ ಅರ್ಕಪತ್ರೆ ಅಂದರೆ ಬಿಳಿ ಎಕ್ಕದ ಎಲೆ. ನಾಳೆ ಇಂತಹ 7 ಎಲೆಗಳನ್ನು ತಂದು ತಲೆಯ ಮೇಲೆ, ಭುಜದ ಮೇಲೆ, ಪಾದಗಳ ಮೇಲೆ ಇಟ್ಕೊಂಡು ತಲೆಗೆ ಸ್ನಾನ ಮಾಡಬೇಕು. ಬರೀ ಎಲೆ ಮಾತ್ರನಾ? ಬರೀ ಎಲೆ ಒಂದೇ ಮಾತ್ರ ಅಲ್ಲ, ಇದರ ಜೊತೆ ಅಕ್ಷತೆ ಸಹಿತ ಇಡಬೇಕು. ಈ ಒಂದು ಬಿಳಿ ಎಕ್ಕದ ಎಲೆ ಜೊತೆಗೆ ಒಂದು ಸ್ವಲ್ಪ ಅಕ್ಷತೆ ಇಟ್ಟು ತಲೆಯ ಮೇಲೆ ಮತ್ತು ಭುಜಗಳ ಮೇಲೆ, ಪಾದದ ಮೇಲೆ ಇಟ್ಕೊಂಡು ನಾಳೆ ತಲೆಗೆ ಸ್ನಾನ ಮಾಡಿ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ, ನಾಳೆ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ಯೋಗ ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಯೋಗಾಭ್ಯಾಸವನ್ನು ಮಾಡ್ತಕ್ಕಂಥದ್ದು, ಗುರುಮುಖೇನ ಪಾಠ ಪ್ರವಚನವನ್ನು ಕೇಳ್ತಕ್ಕಂಥದ್ದು, ನಾಳೆ ನೀವು ಪ್ರಾರಂಭಿಸುವಂತಹ ಕೆಲಸಗಳು ಸಾಕಷ್ಟು ಇದೆ. ಹಾಗೆ ರಥಸಪ್ತಮಿಯ ದಿನ ತರ್ಪಣವನ್ನು ಕೊಡ್ತಕ್ಕಂತಹ ಪದ್ಧತಿಯೂ ಇದೆ. ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಡ್ತಾರೆ ಒಂದಷ್ಟು ಜನ. ಅಂದರೆ ಪದ್ಧತಿಗಳು ಒಬ್ಬೊಬ್ಬರದ್ದು ಒಂದೊಂದು ತರಹ ಇರುತ್ತೆ. ಹಾಗೆ ನಾಳೆ ವಿಶೇಷವಾಗಿರ್ತಕ್ಕಂತಹ ದಿನ ಆದ್ದರಿಂದ ಒಂದು ಮಾಘ ಮಾಸದಲ್ಲಿ ನಾಳೆ ಮಾಡುವಂತಹ ಮಾಘಸ್ನಾನ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕಾಗಿ ಹರಿಯುವ ನೀರು, ಸಮುದ್ರ, ಕೆರೆ, ಬಾವಿ ಅಥವಾ ಕಲ್ಯಾಣಿಗಳು, ದೇವಸ್ಥಾನದ ಆವರಣದಲ್ಲಿರ್ತಕ್ಕಂತಹ ತೀರ್ಥದ ಕೊಳಗಳು, ಇಂತಹ ಕಡೆ ಸ್ನಾನ ಮಾಡುವಂಥದ್ದು ಅದು ಮತ್ತಷ್ಟು ವಿಶೇಷ. ಹಾಗಾಗಿ ನಾಳೆ ಪ್ರತಿಯೊಬ್ಬರು ಸ್ನಾನಕ್ಕೆ ಬರಬೇಕಾದರೆ ಬಿಳಿ ಎಕ್ಕದ ಎಲೆಯನ್ನು 7 ಎಲೆಗಳನ್ನು ತಂದುಕೊಳ್ಳಿ. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಾಯಂದಿರು ಇವತ್ತು ಮೊದಲೇ ವ್ಯವಸ್ಥೆ ಮಾಡಿಡಿ. ಎಲ್ಲೂ ಆಚೆ ಹೋಗಿ ಸ್ನಾನ ಮಾಡೋಕ್ಕಾಗಲ್ಲ ಅಂದಾಗ, ಮನೆಯಲ್ಲೇ ಮಾಡ್ಕೋಬೇಕು ಅಂದಾಗ ಬೆಳಗ್ಗೆ ಎದ್ದು ಸಡನ್ನಾಗಿ ಹೋಗಿ ತಲೆ ಮೇಲೆ ಒಂದು ಚೊಂಬು ನೀರು ಹಾಕ್ಕೊಂಡು ಓಡ್ಬರ್ತಾರೆ ಕೆಲವರು. ಸ್ನಾನ ಅಂದಾಗ ಅಲ್ಲಿರ್ತಕ್ಕಂಥ ಬಕೆಟಲ್ಲಿ ನೀರು ಹಾಗೇ ಇರುತ್ತೆ. ಒಂದು ಚೊಂಬು ನೀರು ಎತ್ಕೊಂಡು ಮೈಯೆಲ್ಲ ನೆನೆಸ್ಕೊಂಡ್ಬಂದ್ಬಿಡ್ತಾರೆ. ಇನ್ನೂ ಪುಣ್ಯ, ಕೆಲವರು ಒದ್ದೆ ಬಟ್ಟೆ ಮಾಡಿ ಮೈ ಒರೆಸ್ಕೊಂಡ್ಬಿಡ್ತಾರೆ. ನೀರು ಖರ್ಚಾಗುತ್ತೆ ಅಂತಲೋ ಅಥವಾ ಮೈಯಲ್ಲಿ ಕೊಳೆ ಹೋಗ್ಬಿಡುತ್ತೆ ಅಂತನೋ. ಕೊಳೆ ಹೋಗ್ಬಿಟ್ರೆ ಲಕ್ಷ್ಮಿ ನಮ್ಮಿಂದ ಹೋಗ್ಬಿಡ್ತಾಳಲ್ಲ. ಎಂತೆಂಥ ಚೇಷ್ಟೆ ಮಾಡ್ತಾರಪ್ಪ ಜನ. ಸ್ನಾನ ಮಾಡೋದಕ್ಕೂ ಸಹಿತ ಕಾರ್ಪೊರೇಷನ್ ನೀರು, ಬಾವಿ ನೀರು, ಆ ನೀರು ಖರ್ಚಾಗಬಾರ್ದು ಅವರಿಗೆ. ಇನ್ನೂ ಯಾರೋ ಒಬ್ಬರು ಹೇಳ್ತಿದ್ರಂತೆ ವಾಸ್ತು ಅವರು, ಬಹುಶಃ ಅದು ಹೇಳಿದ್ರೆ ಅದು ಅಸಮಾಧಾನ ಅನಿಸುತ್ತೆ ಅಥವಾ ಇನ್ನೊಬ್ಬರನ್ನ ನಿಂದಿಸ್ದಂಗೆ ಆಗುತ್ತೆ. ನಿಲ್ಲಿಸೋದು ಬೇಡ, ಇನ್ನೊಬ್ಬರನ್ನ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿನವರೆಗೂ ನಿಂದಿಸಿದ್ದೂ ಇಲ್ಲ, ದೂಷಣೆ ಮಾಡಿದ್ದೂ ಇಲ್ಲ. ಆದರೆ ವಿಚಾರ ತಿಳ್ಕೊಳ್ಬೇಕು. ಹೆಚ್ಚು ನೀರು ಖರ್ಚಾಗ್ತಾ ಇದ್ರೆ ಮನೇಲಿ ಹೆಚ್ಚು ಸ್ನಾನಕ್ಕಾಗಲಿ, ಬಕೆಟು ಮನೆ ಶುದ್ಧಿಗಾಗಲಿ ಅಥವಾ ಬಟ್ಟೆ ಒಗಿಲಿಕ್ಕಾಗಲಿ ನೀರು ಜಾಸ್ತಿ ಖರ್ಚು ಮಾಡಿದ್ರೆ ಮನೇಲಿ ಲಕ್ಷ್ಮಿ ನಿಲ್ಲಲ್ವಂತೆ, ಲಕ್ಷ್ಮಿ ಹೊಟ್ಟೋಗ್ತಾಳಂತೆ. ಇದು ಒಂದು ಮಾತು ಬಂದಿತ್ತಮ್ಮ. ಇನ್ನೂ ಏನೆಲ್ಲ ಹೇಳ್ತಾರೋ, ಇರೋದೆಷ್ಟೋ, ಇಲ್ದಿರೋದೆಷ್ಟೋ, ಅಥವಾ ಸೇರಿಸೋದೆಷ್ಟೋ, ಸೇರಿಸಿ ಇಲ್ದಿರತಕ್ಕಂಥದ್ದನ್ನು ಹೇಳೋದೆಷ್ಟೋ. ಆದರೆ ಯಾವುದೇ ವಿಚಾರವಾದರೂ ಇವತ್ತು ಬುದ್ಧಿವಂತರಿದ್ದಾರೆ ಜನ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ ಎಲ್ಲವನ್ನೂ ಸಹಿತ ಚಿಂತನ ಮಂಥನದಲ್ಲಿ ತಿಳ್ಕೊಂಡು ಅದನ್ನು ಸರಿಯಾದ ರೀತಿ ನಡಿಬೇಕಾಗಿರ್ತಕ್ಕಂಥದ್ದು ಮಾನವ ಧರ್ಮ. ಹಾಗಾಗಿ ನಾಳೆ ನಡೀತಕ್ಕಂತಹ ಮೇಲುಕೋಟೆ ಉತ್ಸವದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ತಾವು ಬನ್ನಿ, ವಿಶೇಷವಾದಂಥ ರೀತಿ ಸೇವೆ ಮಾಡೋಣ. ಬರಬೇಕಾದ್ರೆ ಬರಿಗೈಲಿ ಬರಬೇಡಿ, ಸ್ವಾಮಿಗೆ ದೀಪವನ್ನು ತನ್ನಿ, ಆ ದೀಪವನ್ನು ಹಚ್ಚೋಣ, ಎಲ್ಲರೂ ಪ್ರಾರ್ಥಿಸೋಣ. ಒಳ್ಳೆಯದಾಗಲಿ. ಬನ್ನಿ, ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ, ರಾಶಿಫಲ. ನನಗೆ ಪಂಚಾಂಗ, ದರ್ಪಣಾಂಜನ, ರಾಶಿಫಲ ಲೇಟ್ ಮಾಡಬೇಕು ಅಂತಲ್ಲ, ವಿಚಾರಗಳನ್ನು ಹೇಳುವಾಗ ಸಮಯ ಮುಂದಕ್ಕೆ ಹೊರಟೋಗ್ತದೆ. ಅದಕ್ಕೆ ನಾವು ಒಂದು ಕೆಲಸ ಮಾಡಬೇಕು, ಎಲ್ಲರ ಮನೆಯಲ್ಲೂ ಹೇಳಬೇಕು. ಬೆಳಗ್ಗೆ ಮಹರ್ಷಿವಾಣಿ ಕಾರ್ಯಕ್ರಮ ಶುರುವಾದ ತಕ್ಷಣ ಟೈಮ್ ನಿಲ್ಲಿಸ್ಬಿಡ್ಬೇಕು. 1.5 ಗಂಟೆ ಅಷ್ಟು ಟೈಮ್ ಓಡ್ದಿದ್ದಂಗೆ ಆಗುತ್ತಾ? ಅದು ಸಾಧ್ಯವಿಲ್ಲ. ನಾವು ನಿಲ್ಲಿಸ್ತೀವಿ ಅಂದರೆ ಸೂರ್ಯ ಬಿಡಬೇಕಲ್ಲ. ಭಗವಂತ ಸೂರ್ಯ ತನ್ನ ರಥವನ್ನೇರಿ ಬರ್ತಾ ಇರ್ತಾನೆ. ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ಲಗ್ನ ಆಗಲೇಬೇಕು. ಆ ಲಗ್ನ ಮಹೋತ್ಸವಕ್ಕೆ ಕಾಯಲೇಬೇಕು.
ಹಾಗಾಗಿ ಯಾರೂ ಯಾವುದನ್ನು ನಿಲ್ಲಿಸ್ಲಿಕ್ಕಾಗೋದಿಲ್ಲ. ವಿಚಾರಗಳನ್ನು ತಿಳ್ಕೊಳ್ಬೇಕು, ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಗೂ ಹೀಗೂ ಆಗ್ತಾ ಇರುತ್ತೆ. ಇರಲಿ. ಭಗವಂತ ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿ ಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ. ಶ್ರೀ ವಿಳಂಬಿರಾಮ ಸಂವತ್ಸರೆ ಉತ್ತರಾಯಣಿ ಶಿಶ್ರುತು ಮಾಘಮಾಸ ಶುಕ್ಲಪಕ್ಷ 11/2/2019 ಸೋಮವಾರ. ಸೃಷ್ಟಿ ಅಶ್ವಿನಿ ನಕ್ಷತ್ರ. ಇವತ್ತು ಅಶ್ವಿನಿ ನಕ್ಷತ್ರ ಜೊತೆಗೆ ಸೃಷ್ಟಿ ಇರ್ತಕ್ಕಂಥದ್ದು. ಆಗಲೇ ಹೇಳಿದೆ, ಸುಬ್ರಹ್ಮಣ್ಯೇಶ್ವರನ ಸೃಷ್ಟಿ ಇವತ್ತು ಬಹಳ ವಿಶೇಷ. ಇವತ್ತಿನ ದಿವಸ ಚಿತ್ರಾವತಿ ಕೆಲವೊಂದಷ್ಟು ಪುಣ್ಯಕ್ಷೇತ್ರಗಳಲ್ಲಿ ಇವತ್ತು ರಥೋತ್ಸವ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಇವತ್ತಿನ ದಿವಸ ಬಹಳ ಅರ್ಥಪೂರ್ಣವಾದಂಥ ಅನುಷ್ಠಾನ ಇದೆ. ಸೃಷ್ಟಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿ, ಎಲ್ಲಿ ಹುತ್ತ ಸಿಕ್ಕಿದ್ರೆ ಹುತ್ತಕ್ಕೊಂದು ನಮಸ್ಕಾರ ಮಾಡಿ, ಹುತ್ತದ ಮಣ್ಣಿನ ಪ್ರಸಾದವನ್ನು ಮಹಾಮೃತ್ತಿಗೆ ಪ್ರಸಾದ ಅಂತ ತಿಳಿದು ಅದನ್ನು ಹಣೆಗೆ ಮತ್ತು ಕಿವಿಯ ಒಂದು ಹಾಳೆಗಳಿಗೆ ಮತ್ತು ಕಣ್ಣಿನ ರೆಪ್ಪೆ ಮೇಲ್ಗಡೆ ಒಂದು ಸ್ವಲ್ಪ ಆ ಮಣ್ಣಿನ ಪ್ರಸಾದ ಇಟ್ಕೊಳ್ಳಿ. ಯಾಕೆಂದರೆ ಕಣ್ಣು, ಕಿವಿ, ಮೂಗು ಇದೆಲ್ಲವೂ ಸಹಿತ ಸುಬ್ರಹ್ಮಣ್ಯೇಶ್ವರನ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಚೆನ್ನಾಗಿರಬೇಕು. ಕಣ್ಣು ಚೆನ್ನಾಗಿ ಕಾಣಬೇಕು, ಕಣ್ಣಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು, ಕಿವಿ ಚೆನ್ನಾಗಿ ಕೇಳಿಸ್ಕೋಬೇಕು, ಶ್ರವಣ ಶಕ್ತಿ ಚೆನ್ನಾಗಿರಬೇಕು. ಅದಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಬೇಕು. ಇನ್ನು ಮೂಗು ಯಾವುದು ಬೇಕು ಏನು ಬೇಡ ಅಂತಕ್ಕಂಥದ್ದು ಸುವಾಸನೆಗಳನ್ನು ಎಳಿತಕ್ಕಂತಹದ್ದು, ಅದಕ್ಕಿಂತ ಹೆಚ್ಚಿನಾಗಿ ಜ್ಞಾನೇಂದ್ರಿಯಗಳಿಗೆ ಕೆಲಸ ಮಾಡೋದಕ್ಕೂ ಸಿದ್ಧ ದಾರಿ ಮಾಡಿಕೊಡುವಂಥದ್ದು. ಇದೆಲ್ಲಕ್ಕೂ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಬೇಕು. ಹಾಗಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಇವತ್ತು ಪ್ರಾರ್ಥನೆ ಮಾಡಲೇಬೇಕು. ಶ್ರೀ ಕ್ಷೇತ್ರಗಳ ಎಲ್ಲೆಲ್ಲಿ ಸುಬ್ರಹ್ಮಣ್ಯೇಶ್ವರನ ಆಲಯ ಇದೆಯೋ ಅಲ್ಲೆಲ್ಲ ಹೋಗಿ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ಬನ್ನಿ, ಒಳ್ಳೆಯದಾಗಲಿ. ಮಹಾಗಣಾಧಿಪತಿ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ. ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇವೋಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಶ್ರೀನಿವಾಸ ಗೋವಿಂದ ಸಾಂಬ ಸದಾಶಿವ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಇವತ್ತು ಸೃಷ್ಟಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಜೊತೆಗೆ ಈ ಶುಭ ದಿನದಂದು ಯಾವ್ಯಾವ ರಾಶಿಗಳಲ್ಲಿ ಏನೇನು ಲಾಭ ನಷ್ಟಗಳಿದೆ ಬನ್ನಿ ಚಿಂತನೆ ಮಾಡೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಇದೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ತಲೆ ಬಗ್ಗಿಸಬೇಕಾದಂತಹ ಪ್ರತೀತಿ ಇದೆ. ಜೊತೆಗೆ ಯಾರು ನನ್ನವರು ತನ್ನವರು ಅಂತ ಹೇಳಿ ನಿಮಗೆ ಹಿಂದಿನಿಂದ ಅಥವಾ ಮುಂದಿನಿಂದ ಅಥವಾ ನಿಮ್ಮ ಜೊತೆಲೇ ಇದ್ದು ನಿಮ್ಮ ಸಹಾಯ ಮಾಡ್ತೀನಿ ಅಂತ ಬರ್ತಕ್ಕಂಥವ್ರು ಸಹಿತ ನಿಮಗೆ ಸಹಾಯಸ್ಥವನ್ನು ನೀಡಿರ್ತಕ್ಕಂಥವರು ಎಲ್ಲೋ ಒಂದು ಕಡೆ ಮಟಕುಗೊಳಿಸುವಂಥದ್ದು, ಅದರಿಂದ ಪುನಃ ನೀವು ಏಕಾಂಗಿ ಆಗುವಂಥದ್ದು, ಇಲ್ಲದ ಸಮಸ್ಯೆಯನ್ನು ಕಾಣಬೇಕಾದ ಪ್ರಸಂಗ ಇವತ್ತು ಮೇಷರಾಶಿಯಲ್ಲಿದೆ. ಮೇಷರಾಶಿ ಮೇಷ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೋಪಾನ ಬೇಕು. ಇವತ್ತು ನೀವು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಿರಿಯರ ಮಾರ್ಗದರ್ಶನದಂತೆ ನಡೀರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದರೆ ಇವತ್ತು ನೀವು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ಹಿಡಿ ಗೋಧಿ, ಒಂದಚ್ಚು ಬೆಲ್ಲ, ಒಂದು ಹಿಡಿ ಗೋಧಿ, ಒಂದಚ್ಚು ಬೆಲ್ಲ ಇದನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ. ನಾಳೆನೂ ಪ್ರಾರ್ಥನೆ ಮಾಡಿ. ನಾಳಿದ್ದು ಅದನ್ನೇ ಅದರ ಒಂದು ವಿಷ್ಣು ದೇವಸ್ಥಾನಕ್ಕೆ ಕೊಡಿ. ಅದರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ನಿಮಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ದೂರವಾರ ಪ್ರಯಾಣ ಬೆಳೆಸ್ತಕ್ಕಂಥ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣತಕ್ಕಂಥ ದಿನ. ನಿಮ್ಮ ಮನಸ್ಸು ಇಷ್ಟಪಡುವಂಥದ್ದು, ನಿಮ್ಮ ಮನಸ್ಸಿನ ಏನು ಸಂತೋಷವಿದೆ ಅಥವಾ ನಿಮ್ಮ ಮನಸ್ಸಿಗೆ ಏನು ಸಂಕಲ್ಪ ಇದೆ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ತೀರಿ. ಇವತ್ತಿನ ದಿವಸ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ದೇವಾಲಯ ಅಥವಾ ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಮಾತುಕತೆ ಅಥವಾ ನಿಮ್ಮದೇ ಆದಂಥ ಕೆಲಸದಲ್ಲಿ ಒಂದಿಷ್ಟು ಅಭಿವೃದ್ಧಿತನ ಹೊಸದಾಗಿ ಮಾಡುವಂಥ ಕೆಲಸಕ್ಕೆ ನಾಂದಿ ಹಾಡುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ಮನೆ ಬಾಗಿಲು ತೆಗೆದಿದೆ ಅಂದರೂ ಅದು ತಪ್ಪಾಗುವುದಿಲ್ಲ ವೃಷಭ ರಾಶಿಯವರಿಗೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಒಂದಿಷ್ಟು ಮನಸ್ಸಲ್ಲಿ ಬಹಳಷ್ಟು ನೋವಿಟ್ಕೊಂಡಿರ್ತೀರಿ. ಕಣ್ತುಂಬ ನೀರೇ ತುಂಬಿಕೊಂಡಿಟ್ಟಿರ್ತೀರಿ. ಯಾವಾಗ ಯಾವ ಕ್ಷಣ ಕಣ್ಣೀರು ಹಾಕ್ತಿರೋ ಹೇಳಿಕ್ಕೆ ಬರೋದಿಲ್ಲ. ಆದರೆ ನಿಮ್ಮ ಧೈರ್ಯ ಸ್ಥೈರ್ಯವನ್ನು ಮೆಚ್ಚಬೇಕಾದಂಥ ವಿಚಾರ. ಯಾರೂ ಮಾಡಿದಂತಹದ್ದು ಅಥವಾ ಯಾರೊಬ್ಬರ ಕೈಲಿ ಆಗದಂತಹ ಕೆಲಸಗಳನ್ನೇ ಸಾಧನೆ ಮಾಡಲಿಕ್ಕೆ ಹೊರಟಿರ್ತೀರಿ. ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸದಾಕಾಲ ಇನ್ನೊಬ್ಬರ ಹಿತಕ್ಕಾಗಿ ಒಂದಿಷ್ಟು ಶ್ರಮಿಸುವಂಥ ಗುಣವನ್ನು ಉಳ್ಳಂಥವರಾಗಿರ್ತೀರಿ. ಇವತ್ತಿನ ದಿವಸ ಅಂತೂ ಬಹಳ ಅದೃಷ್ಟ ಇರತಕ್ಕಂಥದ್ದು.
ವೃಷಭ ರಾಶಿಯವರು ಒಂದಿಷ್ಟು ಎಚ್ಚರಿಕೆಯ ನಡೆಯೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದಿಷ್ಟು ದವಸ ಧಾನ್ಯಗಳನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಹಾಕಿ ಮತ್ತಷ್ಟು ಪುಣ್ಯಫಲವನ್ನು ಕಟ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು, ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರಗಳು, ಹೊಸತನ, ಹೊಸದಾಗಿ ಮಾಡುವಂಥ ಕೆಲಸ ಕಾರ್ಯಗಳು, ಹಾಗೆ ನಿಮ್ಮಲ್ಲಿ ಮತ್ತಷ್ಟು ಅಭಿವೃದ್ಧಿತನವನ್ನು ತಂದುಕೊಳ್ಳೋದಕ್ಕೋಸ್ಕರ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಪ್ರಾರ್ಥನೆ, ಜೊತೆಗೆ ನಿಮ್ಮ ಮಾರ್ಗದರ್ಶಕರು ಯಾರಿರ್ತಾರೆ, ನಿಮ್ಮ ಆತ್ಮೀಯರು, ಬಂಧು ಬಳಗ, ಅಂತಹವರ ಮಾರ್ಗದರ್ಶನ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸರಿಸುಮಾರು 4ರಿಂದ 6ರ ಒಳಗಾಗಿ, 4ರಿಂದ 6 ಈ ಸಮಯದಲ್ಲಿ ಒಂದಷ್ಟು ಎಚ್ಚರಿಕೆ ಬೇಕು. ನಿಮ್ಮ ಆತ್ಮೀಯರು, ಸ್ನೇಹಿತರು, ಬಂಧು ಬಳಗ ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವರು, ಅಲ್ಲಿ ಆಗುವಂಥ ಸಣ್ಣ ಪುಟ್ಟ ಅಚಾತುರ್ಯಗಳು ಇದು ನಿಮ್ಮ ಕಿವಿಗೆ ಬಿದ್ದು ಮನಸ್ಸಿಗೆ ನೋವುಂಟು ಮಾಡಿಕೊಳ್ಳುವಂಥ ಸಂದರ್ಭಗಳು ಸಾಕಷ್ಟು ಇದೆ. ಅದರಿಂದ ಈ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆ ಇರಲಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ಅಕ್ಕಿ ಬೆಲ್ಲನೋ ಏನಾದರೂ ಒಂದು ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಎಲ್ಲಾದರೂ ವಾನರ ಸೈನ್ಯಗಳು ಕಂಡು ಬಂದರೆ ಮಿಥುನ ರಾಶಿಯವರು ವಾನರ ಸೈನ್ಯಗಳಿಗೆ ಒಂದಿಷ್ಟು ಬೆಲ್ಲ, ಬಾಳೆಹಣ್ಣು, ಕಡಲೆಕಾಯಿ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಶ್ರದ್ಧಾಭಕ್ತಿಯಾಗಿ ಹನುಮನ ಅಥವಾ ಮಾರುತಿ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡೋದ್ರಿಂದ ಇವತ್ತು ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಅಧೈರ್ಯ ತುಂಬಿ ತುಳ್ಕೋತೇವೆ. ದಿವಸ ಯಾವುದೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ಸಂಪೂರ್ಣ ಜ್ಞಾನ ಇದ್ದು ಇದು ನಾನು ಮಾಡಬಲ್ಲೆ, ಇದು ನನ್ನ ಕೈಲಿ ಆಗುತ್ತೆ, ಇದು ನಾನು ಸಾಧ್ಯಪಡಿಸ್ತೀನಿ ಅಂತ ನಿಮ್ಮ ಮನಸ್ಸಿಗೆ ಗೊತ್ತಿದ್ದರೂ ಎಲ್ಲೋ ಒಂದು ಕಡೆ ಅಂಜ್ತಿರ್ತೀರಿ, ಭಯಪಡ್ತಿರ್ತೀರಿ, ಅದಾಗುತ್ತೋ ಇಲ್ವೋ ಅಂತ ಒಂಥರ ನಿರ್ಭೀತಿಯಲ್ಲಿ ಇರ್ತೀರಿ. ಆದರೆ ಇವತ್ತಿನ ದಿವಸ ಒಂದಿಷ್ಟು ಧೈರ್ಯದಿಂದ ಮುನ್ನಡಿಬೇಕು. ಸಾಧ್ಯವಾದರೆ ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆ ಮಾಡಿ ಒಂದು ಸ್ವಲ್ಪ ಹಾಲು, ಹಣ್ಣು ಅಥವಾ ಏನಾದರೂ ಒಂದಿಷ್ಟು ಫ್ರೂಟ್ಸು, ಡ್ರೈ ಫ್ರೂಟ್ಸು ಇಂತಹದ್ದನ್ನು ಸಣ್ಣ ಪುಟ್ಟ ಮಕ್ಕಳು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತು ಸಾಂಬ ಸದಾಶಿವನ ಆಲಯಕ್ಕೆ ಬಂದು ಶಿವಧ್ಯಾನವನ್ನು ಮಾಡಿ, ಶಿವನ ಆಸ್ಥಾನದಲ್ಲಿರ್ತಕ್ಕಂಥ ಅರ್ಚನೆ ಆದ ನಂತರ ಸಿಗತಕ್ಕಂಥ ಭಸ್ಮ ಅಥವಾ ಬಿಲ್ವಪತ್ರೆ ಇಂತಹ ಒಂದು ಮಹಾಪ್ರಸಾದವನ್ನು ನೀವು ಸ್ವೀಕರಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹ ಲಗ್ನದಲ್ಲಿರ್ತಕ್ಕಂಥವರು, ರಾಶಿ ನಕ್ಷತ್ರಚಾರ ಪ್ರಕಾರ ನಿಮ್ಮ ರಾಶಿ ಲಗ್ನ ಎರಡೂ ಬಹಳ ಪ್ರಶಸ್ತವಾಗಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಾವು ಏನು ಅಂದುಕೊಂಡ್ರೂ ಸಾಧನೆ ಮಾಡ್ತೀರಿ. ಇವತ್ತು ನಿಮ್ಮದೇ ಆದಂಥ ಒಂದು ಕಮೆಂಡಿಂಗ್ ಆರ್ಡರ್ ಇದೆ. ಅಂದರೆ ನೀವೇನು ಆರ್ಡರ್ ಮಾಡ್ತೀರಿ ಅದು ಸಾಧನೆ ಆಗುತ್ತೆ. ನೀವೇನು ಅಂದುಕೊಂಡಿದ್ದೀರಿ ಅದನ್ನು ಸಾಧಿಸ್ತೀರಿ. ಸಾಧನೆಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ದಿನ ಈ ಶುಭ ದಿನ ಆದರೂ ತಪ್ಪಾಗುವುದಿಲ್ಲ. ಹಾಗೆ ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರ, ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರ, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ಕೋರ್ಟು ಕಚೇರಿಗೆ ಸಂಬಂಧಪಟ್ಟದ್ದು, ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದು ಮತ್ತು ವ್ಯಾಪಾರದ ಲಕ್ಷಣಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂತಹದ್ದು ಒಂದಾ ಎರಡ ಸಿಂಹರಾಶಿಯವರ ಅದೃಷ್ಟದ ಫಲ ಸಾಕಷ್ಟು ಇದೆ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ಸಿಂಹರಾಶಿ ಸಿಂಹಲಗ್ನ ನಿಮ್ಮದು ಸರಿಯಾ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಒಂದು ಬೆಲ್ಲದ ಚೆನ್ನ ಉತ್ತರಾಭಿಮುಖವಾಗಿ ನಿಂತು ಗೋಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ ಅಲ್ಲಿ ಹತ್ತಿರದಲ್ಲಿ ಓಡಾಡುವಂತಹ ಗೋವಿಗೆ ಆ ಬೆಲ್ಲವನ್ನು ಪುಡಿ ಮಾಡಿ ಕೊಡೋದ್ರಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ಇವತ್ತು ಸರಿಸುಮಾರು 4ರಿಂದ 6ರ ಮಧ್ಯದಲ್ಲಿ, ಸಂಧ್ಯಾಕಾಲದ 4ರಿಂದ 6ರ ಮಧ್ಯದಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಬಹುದು. ಅದನ್ನು ಆಗಿಂದಾಗಲೇ ಸರಿಪಡಿಸ್ಕೊಂಡ್ರೆ, ಆಗಿಂದಾಗಲೇ ಅದಕ್ಕೆ ಬೇಕಾದಂಥ ಉಪಯುಕ್ತವಾದಂಥ ಔಷಧಿ ಉಪಚಾರಗಳು ಮಾಡಿಸ್ಕೊಂಡ್ರೆ ಖಂಡಿತ ಆರೋಗ್ಯವನ್ನು ಸಹಿತ ತೊಂದರೆ ಇಲ್ಲದಂಗೆ ನೋಡ್ಕೊಳ್ತೀರಿ. ಇಲ್ಲಾಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಮನಸ್ಸಿಗೆ ನೋವು ಉಂಟಾಗುವಂಥ ಸಾಂದ್ರತೆ ಇರುತ್ತೆ. ಏನೇ ಆದರೂ ಸಂಪೂರ್ಣವಾದಂಥ ಫಲ, ಸಂಪೂರ್ಣವಾದಂಥ ಯಶಸ್ಸು ಇವತ್ತು ಸಿಂಹರಾಶಿಯವರಿಗೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ನಿಮಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ ಇವತ್ತು. ಅಸಾಧ್ಯವಾದ್ದನ್ನು ಸಾಧನೆಪಡಿಸ್ಕೊಳ್ತಕ್ಕಂಥ ದಿನ. ಮಹಾವಿಷ್ಣು ಆರಾಧನೆಯಿಂದ ಇವತ್ತು